ನಮಸ್ತೆ ಮೇಡಮ್. ನಾನು ಚಂದ್ರಶೇಖರ್ ಮಾತಾಡೋದು. ನಾನು ವಿಡಿಯೋ ಕಳಿಸಿದ್ದೇನಲ್ಲ, ನೀವು ನಮ್ಮ ಗ್ರೂಪಲ್ಲೆಲ್ಲ ಹಾಕಿದ್ದೀರಿ. ಇರಲಿ, ತೊಂದರೆ ಇಲ್ಲ. ನನಗೆ ಈಗ 65 ವರ್ಷ. ನೀವು ಪ್ರಾಯಕ್ಕಿಂತ ನನಗಿಂತ ದೊಡ್ಡವಾದರೆ ನಿಮ್ಮನ್ನು ನಾನು ಅಕ್ಕ ಅಂತ ಸ್ವೀಕರಿಸ್ತೇನೆ. ಪ್ರಾಯಕ್ಕಿಂತ ಚಿಕ್ಕಾಗಿದ್ದರೆ ನಾನು ಸಹೋದರಿ ಅಂತ ಮನೋಭಾವದಿಂದ ನಾನು ಕಾಣುವವನು. ನಾನು ನಿಮ್ಮಲ್ಲಿ ಒಂದು ವಿಷಯ ಮಾತಾಡಬೇಕು. ನೋಡಿ, ನಾನು ಫೋನಲ್ಲಿ ಮಾತಾಡುವಾಗ ನೀವು ಸರಿಯಾಗಿ ನಾವು ಫೋನಲ್ಲಿ ಮಾತಾಡಲಿಕ್ಕೆ ನೀವು ಆಸ್ಪದ ಕೊಡೋದಿಲ್ಲ. ನಾನು ಯಾರ ಹತ್ರ ಆಗಲಿ, ನಾನು ಹೆಂಗಸರ ಹತ್ರ ನಾನು ಜಾಸ್ತಿ ಮಾತಾಡೋದಿಲ್ಲ. ಯಾರೇ ಆಗಲಿ, ಅದು ಅಂದರೆ ಹೀಗೇ ಮಾತಾಡಿದರೆ ಅದಕ್ಕೆ ಅಂತ್ಯ ಕಾಣೋದಿಲ್ಲ. ನಾನು ಇದರಲ್ಲಿ ಯಾವುದೋ ಒಂದು ವಿಷಯ ಅದು ಮಾತಾಡ್ತಾ ಅದಕ್ಕೆ ನಾನು ನೋಡಿ ಇದರಲ್ಲಿ ವಾಯ್ಸ್ ರೆಕಾರ್ಡಲ್ಲಿ ಕಳಿಸಿದ್ದೇನೆ. ನೋಡಿ, ನಾನು ಪ್ರತಿಷ್ಠಿತ ಒಂದು ಕೃಷಿ ಕುಟುಂಬದವನು, ಚಂದ್ರಶೇಖರ್ ಶೆಟ್ಟಿ ಅಂತ ಹೇಳಿ. ನಾನು ನನ್ನ 9ನೇ ವರ್ಷದಲ್ಲಿ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾನು ಸ್ವಯಂ ಸೇವಕನಾಗಿ ನಾನು ಒಂದು ಶಾಖೆಗೆ ಹೋಗಿ ಆಮೇಲೆ ನಾನು 2 ಅಭ್ಯಾಸ ವರ್ಗಗಳನ್ನೆಲ್ಲ ಮುಗಿಸಿ ನಾನು ಒಬ್ಬ ಸ್ವಯಂ ಸೇವಕನವನು. ನಾನು ಕಲ್ಲಡ್ಕ ಪ್ರಭಾಕರ ಭಟ್ರ ಗರಡಿಯಲ್ಲಿ ಇದ್ದವನು. ನಾನು ನನ್ನ ವಿಷಯ ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಬಂಟರ ಸಮುದಾಯದಲ್ಲಿ ಆಗಲಿ ಅಥವಾ ಬೇರೆ ಯಾವುದು ಸಮುದಾಯದಲ್ಲಿ ಈ RSSನಲ್ಲಿ ಇರೋದು ಭಾರಿ ಕಡಿಮೆ ಅಂದಿನ ಕಾಲದಲ್ಲಿ. ನಾನು ಭಾರತೀಯ ಜನಸಂಘದಿಂದಲೇ ಬಂದವನು. ನನ್ನ ಪ್ರಥಮ ಮತದಾನ ಜನಸಂಘಕ್ಕೆ, ದೀಪದ ಚಿಹ್ನೆ. ನಿಮಗೆ ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ. ನಾನು ಜನಸಂಘಕ್ಕೆ ನಾನು ಪಂಚಾಯತ್ ಎಲೆಕ್ಷನ್ನಲ್ಲಿ ನಾನು ಅದಕ್ಕೇ ಹಾಕಿದ್ದು, ಇದಕ್ಕೆ. ನಮಗೆ ಆಮೇಲೆ ಭಾರತೀಯ ಜನತಾ ಪಕ್ಷ ಆಯಿತು. 84ರಲ್ಲಿ ಇಲ್ಲಿ MP ಎಲೆಕ್ಷನ್ಗೆ ನಾವು ಭಾರತೀಯ ಜನತಾ ಪಕ್ಷದಿಂದ ಇದು ತನಕ ಇದ್ದೇವೆ ನಾವು. ಆದರೆ ನಾನು ನಿಮ್ಮ ಹತ್ರ ಒಂದು ಸ್ಪಷ್ಟ ಮಾತು ಹೇಳ್ತಿದ್ದೇನೆ. ಈಗ ನೀವು ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿಯನ್ನು ಕುಡುಕ ಹಣ ಮಾಡಿದ್ದಾರೆ ಅಂತ ಹೇಳಿದಿರಲ್ಲ, ಯಾತಕ್ಕೋಸ್ಕರ ನೀವು ಆ ರೀತಿ ಹೇಳಿದಿರಿ? ನೀವು BJPಗೆ ಅಥವಾ ಪಕ್ಷಕ್ಕೆ ಯಾವಾಗ ಬಂದಿದ್ದೀರಿ ದಯವಿಟ್ಟು ಹೇಳ್ತೀರಾ? ನೋಡಿ, ನಾನು ಉದ್ಯೋಗಕ್ಕೋಸ್ಕರ ಸರ್ಕಾರಿ ಬಸ್ಸಲ್ಲಿದ್ದೆ. ನಾನು ಯಾವಾಗ 86ರಲ್ಲಿ ನಾನು ಸರ್ಕಾರಿ ಬಸ್ಸಿಗೆ ಮಂಗಳೂರು 1ನೇ ಡಿಪೋಕ್ಕೆ ನಾನು ಸೇರಿದವನು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ KSRTC 1ನೇ ಡಿಪೋದಲ್ಲಿದ್ದೆ. ನಾನು ಚಂದ್ರಶೇಖರ್ ಶೆಟ್ಟಿ ಅಂತ. ನನ್ನನ್ನು ಚಂದ್ರಶೇಖರ್ ಶೆಟ್ಟಿ ಅಂತ ಹೇಳಿದರೆ ಯಾರು ಕೇಳಿದ್ರು, ಜೈ ಶ್ರೀರಾಮ್ ಅಂತ ಹೇಳಿದರೆ ರಪ್ಪ ಗೊತ್ತಾಗ್ತದೆ, ಇವರು ಅಂತ ಸ್ವಯಂ ಸೇವಕರಂತ. ನಾನೊಬ್ಬ ಸರ್ಕಾರಿ ಚಾಲಕನಾಗಿದ್ದು, ನಾನು ಒಬ್ಬ ಬಸ್ಸಿನ ಡ್ರೈವರ್ ಆಗಿದ್ದು, ನಾನು RSSನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವನು. ನನ್ನ ಮೇಲೆ ರಮಣತ್ರ ಎಷ್ಟು ಕೇಸುಗಳನ್ನು ಹಾಕಿ ನನ್ನನ್ನು ಎಲ್ಲೆಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಈಗಿನ BJPಯವರಿಗೆ ಅವರೆಲ್ಲ ಗೊತ್ತಿರಲಿಕ್ಕಿಲ್ಲ. ಯಾರಿಗೆ? ಹರೀಶ್ ಪೂಂಜಾ, ಭರತ್ ಶೆಟ್ಟಿ ಇವರಿಗೆಲ್ಲ ಗೊತ್ತಿಲ್ಲ. ನಿಮ್ಮ ಧನಂಜಯ ಕುಮಾರ್, ಶಕುಂತಲ ಶೆಟ್ಟಿ ಇವರಿಗೆಲ್ಲ ಗೊತ್ತಿದೆ. ಪಾಲೆಮಾರಿಗೂ ಗೊತ್ತಿದೆ. ಪಾಲೆಮಾರೆಲ್ಲ ಇತ್ತೀಚೆಗೆ 2002ರಲ್ಲಿ ನಂತರ BJPಗೆ ಬಂದವರು. ಅವರು ಇರಲಿ, ಯಾವತ್ತೇ ಆಗಲಿ. ನಾವು ಮಂಗಳೂರು ನಗರಕ್ಕೆ ರಾಮರಥ, ರಾಮಜ್ಯೋತಿ, ರಾಮಪಾದುಕ ಯಾವುದೇ ಒಂದು ನಾವು ಅಯೋಧ್ಯೆ ಆಂದೋಲನದ ಸಮಯದಲ್ಲಿ ಯಾವುದೇ ರಥ ಬಂದರೂ ಅದರಲ್ಲಿ ನಾನು ಸಾರಥಿಯಾಗಿ ಪ್ರಥಮವಾಗಿ ಹೋದ. ನಾನು ಸರ್ಕಾರಿ ಕೆಲಸವನ್ನು ಬದಿಗಿಟ್ಟು ಅದರಲ್ಲಿ ಸಾರಥಿಯಾಗಿ ಹೋಗುವನು. ನಿಮಗೆ ನಾನು ಫೋಟೋ ಕಳಿಸ್ತೇನೆ ಬೇಕಾದರೆ. ನಮ್ಮ ಹೊಸದಿಗಂತ ರಮೇಶರಿದ್ದಾರೆ ನಮ್ಮನ ಜೊತೆ ಎಲ್ಲ. ಆ ಟೈಮಲ್ಲಿ ನಾವು 88, 89 ಅಯೋಧ್ಯೆಗೆ ಕರಸೇವೆಗೆ ಕೂಡ ಹೋದವರು. ನಾವು ಸರ್ಕಾರಿ ಕೆಲಸದಲ್ಲಿದ್ದು. ನಾನು ಯಾಕೆ ಹೇಳಿದೆ, ನನ್ನ ಹಿನ್ನೆಲೆ ಸ್ವಲ್ಪ ನಿಮಗೆ ತಿಳಿಯಲಿ ಅಂತ ಹೇಳಿದ್ದು ಅಷ್ಟೇ. ಈಗ ಮಹೇಶ್ ಶೆಟ್ಟರ ಬಗ್ಗೆ ಮಾತಾಡಲಿಕ್ಕೆ ನಾನು ಪ್ರಸಂಗ ತೆಗಿತೇನೆ. ಮಹೇಶ್ ಶೆಟ್ಟಿಯನ್ನು ನೀವು ಯಾರನ್ನು ತಿಳ್ಕೊಂಡಿದ್ದೀರಿ? ಅವರು ಕೂಡ ಹಿಂದೂ ಜಾಗರಣ ವೇದಿಕೆಯಲ್ಲಿ ಆ ಸಮಯದಲ್ಲಿ ಬೆಳ್ತಂಗಡಿಯಲ್ಲಿ ಮಂಗಳೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮವಾಗಲಿ, ಮರೆಯಲಾರದ ಮಂಗಳೂರು ತರುಣ ಸಮಾವೇಶ, ಮಾತೃ ಸಂಗಮ, ಮಂಗಳೂರಿನಲ್ಲಿ ಆಗುವಂಥ ಎಲ್ಲ ಒಂದು ಸಮಾವೇಶಕ್ಕೆ ಬೆಳ್ತಂಗಡಿ, ಪುತ್ತೂರು ಆ ಕಡೆಯಿಂದಲೇ ಜನ ಬರಬೇಕು. ನಮ್ಮ ಮಂಗಳೂರಿನಲ್ಲಿ ಸಂಖ್ಯೆ ಸೇರಬೇಕಾದ್ರೆ ಇದು ಹೌದು ಅಲ್ಲ ಅಂತ ನೀವು ಇನ್ನೊಮ್ಮೆ ಹಿಂದಿನದ್ದೆಲ್ಲ ಇತಿಹಾಸವನ್ನು ತೆಗೆದು ನೋಡಿ. ಎಲ್ಲ ಲಾರಿಯಲ್ಲಿ ಜನ ಕರ್ಕೊಂಡು ಬಂದಿದ್ದು, ಜೀಪ್ನಲ್ಲಿ ಜನ ಕರ್ಕೊಂಡು ಬಂದವರಿದ್ದಾರೆ. ಇದೇ ಮಹೇಶ್ ಶೆಟ್ಟಿ, ತಿಮ್ಮಾರೆಡ್ಡಿ, ಈ ಶಕುಂತಲ ಶೆಟ್ಟಿ ಇವರೆಲ್ಲ BJPಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದವರು. ನಮ್ಮ ಎಷ್ಟೋ ಜನರು ಇದ್ದಾರೆ ಬಿಡಿ, ಅದು ಹೇಳಿದರೆ ಅದು ಕಟ್ಟುಕತೆ ಆಗ್ತದೆ ಬಿಡಿ. ನಾವು 89ರಲ್ಲಿ ಅಯೋಧ್ಯೆ ಕರಸೇವೆಗೆ ಹೋಗುವಾಗ ನಮ್ಮ ಜೊತೆ ಸತ್ಯಜಿತ್ ಸುರತ್ಕಲ್, ನಮ್ಮ ಇವರು ಅಮೃತಣ್ಣ,
ಎಷ್ಟೋ ಜನರು ಇದ್ದರು. ಸತ್ಯಜಿತ್ ಸುರತ್ಕಲ್ಲೆಲ್ಲ ಅವರು ಸಕ್ರಿಯ ಕಾರ್ಯಕರ್ತರು. ಈದ್ಗದಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ಅಲ್ಲಿ ಗೋಲಿಮಾರಾಗಿ 4 ಹೆಣ ಬಿದ್ದಿದೆ. ಆದರೆ ಈ ಮನುಷ್ಯ ಪಾಪ ಭಾರತ ಮಾತೆಗೆ ಜೈ ಅಂತ ಹೇಳಿ ಅಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿದವರು ಇದೇ ಸತ್ಯಜಿತ್ ಸುರತ್ಕಲ್, ಬಜಿಲೇಗಿರಿ, ಕಮಲಾಕ್ಷ, ಇವರೆಲ್ಲ ಹಿಂದೂ ಹುಲಿಗಳು. ಇವತ್ತು ಯಾವುದು ನಾವು ಹುಲಿ 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 ಅಂತ ಯಾವುದನ್ನೆಲ್ಲ ಹೇಳ್ತಾರಲ್ಲ ಪಟದ ಇಟ್ಟು, ಇವತ್ತು ನಿಜವಾದ ಹುಲಿಗಳವರು. ನನ್ನ ಸಹೋದರ ಒಬ್ಬ ಇದ್ದ, ಗುಣಕರ ಶೆಟ್ಟಿ ಅಂತ, ಹಚ್ಚ ಹಗಲು ಅವನನ್ನು ಮರ್ಡರ್ ಆಗಿದ್ದು. ಅವರೆಲ್ಲ ಸಂಘಕ್ಕೆ ಜೋ ಕೊಟ್ಟವರು, ಹಿಂದೂ ಯುವಸೇನೆಯ ನೇತಾರವರು. ಇವತ್ತು ಅವರು ಸ್ವರ್ಗಕ್ಕೆ ಸೇರಿದ್ದಾರೆ ಅವರು. ಬಿಡಿ, ಅವರ ಮಾತಲ್ಲಿ ಹೇಳಿದರೆ ಅದು ಕಟ್ಟುಕತೆ ಆಗ್ತದೆ. ಮಹೇಶ್ ಶೆಟ್ಟಿ ತಿಮರೋಡಿ, ನಾವು ಇಲ್ಲಿ ಬೆಳ್ತಂಗಡಿ ಆ ಕಡೆಲ್ಲ ರಾಮರಥ ರಾಮಜ್ಯೋತಿ ಹೋಗುವಾಗ ನಾನು ಸಾರಥಿಯಾಗಿದ್ದು. ಸರ್ಕಾರಿ ಕೆಲಸದಲ್ಲಿದ್ದು ನಾನು ಕೆಲಸವನ್ನು ಬದಿಗಿಟ್ಟು ನಾನು ಸಾರಥಿಯಾಗಿ ಹೋಗುವವನು ನಾನು. ಅದಕ್ಕೆ ಆ ಟೈಮಲ್ಲಿ ನಾವು ರಾಮರಥ ರಾಮಜ್ಯೋತಿ ಹೋಗುವಾಗ ನಮಗೆ ಪುಂಜಲ್ಕಟ್ಟೆ, ಕಾವಲ್ಕಟ್ಟೆ, ನಮಗೆ ಮೊಡಂತಾರೆ ಈ ಕಡೆಲ್ಲ ಅಲ್ಲಿ ಅನ್ಯ ಜಾತಿಯವರು ನಮ್ಮ ರಥಕ್ಕೆ ಈ ಮೈಕ ಕಟ್ಟಿಕೊಂಡು ಬರುವಾಗ ಕಲ್ಲು ಹೊಡಿತಿದ್ದರು. ಕಟ್ಟುವೆವು ರಾಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆ ಅಂತ ಘೋಷಣೆ ನಾವು ಹಾಕೊಂಡು ಬರುವಾಗ ಕಲ್ಲು ಬಿಸಾಡ್ತಿದ್ರು. ಆಗ ನಮ್ಮ ಜೊತೆ ಒಂದು 100 ಜನನು ಸೇರ್ತಿರಲಿಲ್ಲ. ಒಂದು ಕಲ್ಲು ಬಿದ್ದರೆ ಅಲ್ಲಿ ನಾನು ಮತ್ತು ಈ ರಮೇಶನ್ನ ಇಂಥವರೆಲ್ಲ ಇರಬೇಕಿತ್ತು ಆ ಟೈಮಲ್ಲಿ. ಮತ್ತು ಭಟ್ರು, ಹರಕೆ ಹುಂಡಿ ಪೂಜೆ ಮಾಡುವ ಭಟ್ರು, ಇಷ್ಟೇ ಇರಬೇಕಿತ್ತು. ಆ ಸಮಯದ ಮೇಲೆ ನಮಗೆ ರಕ್ಷಣೆ ಕೊಟ್ಟವರು ಯಾರು ಗೊತ್ತುಂಟ? ನಮಗೆ ಮಹೇಶ್ ಶೆಟ್ಟಿ ತಿಮರೋಡಿ. ತಲ್ವಾರು ಇಟ್ಕೊಂಡು ಜೀಪಲ್ಲಿ ಮುಂದೆ ಹಿಂದಿಂದ ಬಂದು ನಮ್ಮ ರಥ ಮುಂದೆ ಹೋಗಿ ಇಷ್ಟೆಲ್ಲ ಮಾಡಿದವರು ಅವರು. ಹೆಚ್ಚೇಕೆ ಬಿಡಿ, ಈಗ ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ ನೀವು. ನನ್ನ ಬಸ್ಸಿನ ನಂಬರ್ ಕೊಡ್ತೇನೆ, MEF 1475. ಈ ಬಸ್ಸಲ್ಲಿ ನಾನು ಭಗವಧ್ವಜ ಕಟ್ಟಿದವನು ನಾನು ಫಸ್ಟು. ನನ್ನ ಬಸ್ಸಿನ ಹಿಂದೆ ಮುಂದೆ ಎದುರು ಜೈ ಭಾರತ್ ಮಾತೆ ಜೈ ಶ್ರೀರಾಮ್ ಅಂತೇಳಿ ಇವತ್ತು ಪ್ರತಿಯೊಂದು ವೆಹಿಕಲ್ನಲ್ಲಿ ಕೂಡ ಜೈ ಶ್ರೀರಾಮ್, ಮೋದಿಜಿ, ಜೈ ಭಾರತ್ ಮಾತೆ ಅಂತ ಎಲ್ಲ ಆಗ್ತಾರೆ. ಆ ಟೈಮಲ್ಲಿ ಆಗ ನಮ್ಮದು MP ಇರಲಿಲ್ಲ, ನಮ್ಮದು MLAಗಳು ಇರಲಿಲ್ಲ. ನಮ್ಮನ್ನು ಯಾವುದಾದ್ರೂ ಒಳಗೆ ಹಾಕಿದ್ರು ಯಾರು ನಮ್ಮನ್ನು ಕೇಳಿ, ನಮ್ಮ ಒಂದು ಓನ್ ಪವರ್. ನಾನು ಜಾಗರಣ ವೇದಿಕೆಯ ಸಂಚಾಲಕನಾಗಿದ್ದೆ ಕೃಷ್ಣನಗರ ಬೋಂದೆಲ್ನಲ್ಲಿ. ಇವತ್ತು ಬೇಕಾದರೆ ಎನ್ಕ್ವೈರಿ ಮಾಡಿ. ನಮಗೆ ಅಷ್ಟು ಸ್ಪಿರಿಟ್ ಇತ್ತು ನಮಗೆ. ನಾನು ನನ್ನ ಬಸ್ಸಿನ ಹಿಂದೆ ಮುಂದೆ ಜೈ ಭಾರತ್ ಮಾತೆ ಅಂತ ಜೈ ಶ್ರೀರಾಮ್ ಅಂತ ಬರೆದುಕೊಂಡು ಹೋಗುವಾಗ ನಮ್ಮ ಈ ಮುಸ್ಲಿಮ್ಸರೆಲ್ಲ ನನಗೆ ಎಷ್ಟೋ ಜನ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದಾರೆ. ಆದರೂ ನಾನು ಹೆದರಲಿಲ್ಲ. ನಾವು ಆ ಒಂದು ಬರಹವನ್ನು ರಮಣತ್ರೈ ಫಸ್ಟ್ MLA ಆಗುವಾಗ ಎಲ್ಲಿ ವಿಧಾನಸೌಧಕ್ಕೆ ಹೋಗಿ ದೊಡ್ಡ ಗಲಾಟೆ ಮಾಡಿದರು. ಒಬ್ಬ ಕೋಮುವಾದಿ ಡ್ರೈವರ್ ಹೀಗೆ ಬಸ್ಸಿನ ಹಿಂದೆ ಮುಂದೆ ಜೈ ಭಾರತ್ ಮಾತೆ ಜೈ ಶ್ರೀರಾಮ್ ಬರೆದಿದ್ದಾನೆ ಅಂತ ಹೇಳಿ ದೊಡ್ಡ ಗಲಾಟೆ ಆಯಿತು. ಆಗ ಬಂಗಾರಪ್ಪ ವೀರೇಂದ್ರ ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು. ಆಗ ನಮ್ಮಲ್ಲಿದ್ದದ್ದು 2 ಸೀಟ್, ಯಡಿಯೂರಪ್ಪ ಮತ್ತು ಈಶ್ವರಪ್ಪ. ಅವರು ನನ್ನ ಈ ಬಸ್ಸಿದ್ದು ಫೋಟೋವನ್ನು ತೆಗೆದು ಅಲ್ಲಿ ಹೋಗಿ ಗಲಾಟೆ ಮಾಡಿದ್ದಾರೆ. ಒಬ್ಬ ದೇಶಭಕ್ತ ಚಾಲಕ ಜೈ ಶ್ರೀರಾಮ್ ಜೈ ಭಾರತ ಮಾತೆ ಬರೆದಕ್ಕೆ ತಪ್ಪೇನಂತೇಳಿ ಅದನ್ನು ಅಳಿಸಿಬಿಟ್ರು. ನಾನು ಬರೆದಿದ್ದನ್ನು, ನಂದು ಫಿಕ್ಸ್ ಗಾಡಿ ಅದು. ಇವತ್ತು ಕೂಡ ಹೋಗಿ ಮಂಗಳೂರು 1ನೇ ಡಿಪ್ಪದಲ್ಲಿ ಎನ್ಕ್ವೈರಿ ಮಾಡಿ. ನಿಮಗೆ ಈ ಮಂಗಳೂರಿನಲ್ಲಿ ಇರುವುದಾದರೆ ಚಂದ್ರಶೇಖರ್ ಶೆಟ್ಟಿ ಅಂತ ಹೇಳಿದಿಲ್ಲ, ಜೈ ಶ್ರೀರಾಮ್ ಅಂತ ಒಬ್ಬ ಡ್ರೈವರ್ ಇರ್ತ ಅಂತ ಕೇಳಿ. ನನ್ನ ಹೆಸರು ಚಂದ್ರಶೇಖರ್, 7956 ನನ್ನ ಬ್ಯಾಜ್ ನಂಬರ್, ನನ್ನ ಡ್ರೈವರ್. ಆ ಅಳಿಸಿದ್ದಕ್ಕೆ ಇಡೀ ಮಂಗಳೂರು, ಕೊಡಗು, ತುಮಕೂರು ಇಡೀ ಇದರಲ್ಲಿ ದೊಡ್ಡ ಆಂದೋಲನವಾಯಿತು. ಜೈ ಭಾರತ್ ಮಾತೆ ಜೈ ಶ್ರೀರಾಮ್ ಯಾಕೆ ಅಳಿಸಿರಂತ ಹೇಳಿ ಮಾರನೇ ದಿವಸ ಎಲ್ಲ ಬಸ್ಸಿಗೆ ಸ್ಟೆನ್ಸಿಲ್ ಇಟ್ಟು ಜೈ ಭಾರತ್ ಮಾತೆ ಮಾಡಿದರು. ಮೊದಲು ಬರೆದವರು ಯಾರು ಗೊತ್ತುಂಟ? ಮಹೇಶ್ ಶೆಟ್ಟಿ ತಿಮರೋಡಿ. ಬೆಳ್ತಂಗಡಿಯಲ್ಲಿ ಆ ಆಂದೋಲನ ಸ್ಟಾರ್ಟ್ ಆಯಿತು. ನನ್ನನ್ನು ವರ್ಗಾವಣೆ ಆಯಿತು ನೀರಿಲ್ಲದ ಜಾಗಕ್ಕೆ ಇಂಡಿಗೆ. ಆಗ ಇದೇ ಪ್ರಕಾಶನ್ನ ಮತ್ತು ಮುಕುಂದ್ ಈಗ ಮೇಲ್ಮಟ್ಟದಲ್ಲಿದ್ದಾರೆ ಅವರು ನಮ್ಮ ಸಂಘದಲ್ಲಿ. ಕೇಳಬೇಕಾದ್ರೆ ಅವರು ಬಂದು ನಮ್ಮ ಆಫೀಸರ್ ಎದುರು ಟೇಬಲ್ ಮುಟ್ಟಿ ಕೇಳಿದ್ರು, ಯಾವ ಕಾರಣಕ್ಕೆ ದೇಶಭಕ್ತ ಚಾಲಕನ್ನು ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂತೇಳಿ. ಟ್ರಾನ್ಸ್ಫರ್ ಕಾಪಿಯನ್ನು ಎಳೆದು ಹರಿದು ಹಾಕಿದರು. ಈಗಿನ ಹಾಗೆ ನಮ್ಮಲ್ಲಿ ರಾಜಕೀಯ ಇರಲಿಲ್ಲ, ಅಥವಾ 80 MLAಗಳು ಇರಲಿಲ್ಲ. ಮಂಗಳೂರಿನಲ್ಲಿ MLAಗಳಿರಲಿಲ್ಲ ಆ ಟೈಮಲ್ಲಿ. ಆವತ್ತು ನಾವು ಆ ರೀತಿ ನಾವು ಹೋರಾಡಿದ್ದೇವೆ ಪ್ರತಿಯೊಂದಕ್ಕೂ. ಪುತ್ತೂರಲ್ಲಿ ಸೌಮ್ಯ ಭಟ್ ಮರ್ಡರ್ ಆಯಿತು, ಗೊತ್ತಿದೆ ನಿಮಗೆ? ಸೌಮ್ಯ ಭಟ್ ಮರ್ಡರ್ ಆಗುವಾಗ ಅಲ್ಲಿ BJP ಅದುವರೆಗೆ 1 ಸೀಟು MLA ಸೀಟೇ ಬರಲಿಲ್ಲ. ಹಚ್ಚಗಲಲ್ಲಿ ಒಂದು ಅಶ್ರಫ್ ಅಂತ ಕೊಲೆ ಮಾಡಿದ. ಆವತ್ತು ನಾವೆಲ್ಲ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲ ನಾವಲ್ಲಿ ಎಷ್ಟು ದೊಡ್ಡ ಗಲಾಟೆ ಆಯಿತು. ಯಾವ ರೀತಿಯಲ್ಲಿ ನಾವೆಲ್ಲ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದೇವೆ ಅಂತೇಳಿ ಈಗಿನವರಿಗೆ ಗೊತ್ತಿಲ್ಲ. ಅದನ್ನು ಲಾಭ ಪಡೆದದ್ದು ಸದಾನಂದ ಗೌಡ, MLA ಆದ, ಮುಖ್ಯಮಂತ್ರಿ ಆದ, ಎಲ್ಲ ಆಗಿ ಹೋದರು ಅವರು.
ಈಗ ಸೌಜನ್ಯ ವಿಷಯ ನೀವು ಬರ್ತಿರಲ್ಲ ಮೇಡಮು, ಸೌಜನ್ಯ ಯಾರು? ಹಿಂದೂ ಹುಡುಗಿ ಅಲ್ಲ, ಅವರ ಸಂಘದ ಮನೆ ಒಂದು ಹೆಂಗಸು ಅವರು, ಹುಡುಗಿ. ಅವ್ರ ಮನೆಯವರೆಲ್ಲ ಬಿ ಜೆ ಪಿಗೇನೆ ಓಟ್ ಹಾಕೋದು. ಆವಾಗ ಮುಖ್ಯಮಂತ್ರಿ ಯಾರು? ಸದಾನಂದ ಗೌಡ ಅಲ್ವಾ? ಶೋಭಾ ಕರಂದ್ಲಾಜೆ ಯಾರು ಆಗ ನಮ್ಮಲ್ಲಿ ಮಿನಿಸ್ಟರ್ ಅಲ್ಲ? ಅವರ ಒಂದು ಸಂಬಂಧದ ಹುಡುಗಿ ಅಲ್ಲ? ಆರ್ ಅಶೋಕ್ ಗೃಹ ಮಂತ್ರಿ. ಒಂದು ಸಿಂಪತಿಗಾದರೂ ಅವರ ಮನೆಗೆ ಹೋಗಿದ್ದಾರೆ ಯಾರಾದರೂ? ನಿಮಗೆ ಗೊತ್ತಿಲ್ಲ? ಸ್ವಲ್ಪ ಎನ್ಕ್ವೈರಿ ಮಾಡಿ. ಮಹೇಶ್ ಶೆಟ್ಟಿ ಹಣ ಮಾಡ್ತೇನೆ ಅಂತ ಹೇಳ್ತಿರಲ್ಲ. 12 ವರ್ಷದಲ್ಲಿ ಸಂತೋಷ್ ರಾವ್ ಒಂದು ವೇಳೆ ಆರೋಪಿ ಆಗಿದ್ದರೆ ನಾವು ಸುಮ್ಗಿರ್ತಿದ್ದೇವೆ. ಸಂತೋಷ್ ರಾವ್ ಆರೋಪಿ ಅಲ್ಲ. ಅಲ್ಲಿ 1 ತಿಂಗಳಲ್ಲಿ 4 ಮರ್ಡರ್ ಆಗಿದೆ. ಆನೆ ಮಾವುತಂದ ಆಗಿದೆ. ಅಲ್ಲಿ ಎಷ್ಟು ಮರ್ಡರ್ ಆಗಿದೆ ನಿಮಗೆ ಗೊತ್ತಿದೆಯಾ? ಚರಿತ್ರೆ ಸ್ವಲ್ಪ ಕೆದಕಿ ನೋಡಿ ಅಂತ ನೀವು. 12 ವರ್ಷದಲ್ಲಿ ನಮ್ಮ ತುಳುನಾಡಿನಲ್ಲಿ ಒಂದು ಹೆಣ್ಣನ್ನು ಅತ್ಯಾಚಾರ ಮರ್ಡರ್ ಆದರೆ, ಇಲ್ಲಿ ಅದೇ ಒಂದು ಮುಸ್ಲಿಮ್ಸ್ ಆದರೆ ನೀವೆಲ್ಲ ಹೋಗ್ತಿರ್ಲಿಲ್ಲ ಮೇಡಮು? ನೀವಂತಲ್ಲ, ನನ್ನ ಹೆಂಡತಿ ಕೂಡ ಮಾಲತಿ ಅಂತೇಳಿ ಬಲ್ಕುಂಜಿಯಲ್ಲಿ, ನೀವು ಬೇಕಾದ್ರೆ ಎಣ್ಕೊಡಿ, ರಾಷ್ಟ್ರ ಸೇವಕದಲ್ಲಿ ಇದ್ದಾಳೆ ಅವಳು. ಇವತ್ತಿಗೆ ರಾಷ್ಟ್ರ ಸೇವಕದಲ್ಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದಾಳೆ ಅವಳು. ಹಾಗಾದರೆ ನೀವು ನಮ್ಮ ಹುಡುಗಿಯನ್ನು ಯಾರಾದರೂ ಮುಸ್ಲಿಮ್ಸರು ಮಾತ್ರ ಕೊಂದರೆ ಮಾತ್ರ ನಮ್ಮದು ಪ್ರತಿಭಟನೆ? ಮೊನ್ನೆ ನೇಹಾಳದಲ್ಲಿ ಹುಬ್ಳಿಯಲ್ಲಿ ಮರ್ಡರ್ ಆಯ್ತಲ್ಲ, ಎಷ್ಟು ಜನರು ಹೋದರು ಅಲ್ಲಿ? ಪಿಕ್ಚರ್ ಆ್ಯಕ್ಟ್ರು ಹೋದರು, ಅಮಿತ್ ಶಾ ಹೋದರು, ಅವರು ಹೋದರು, ಇವರು ಹೋದರು. ಯಾರಾದರೂ ಒಬ್ಬ ಸೌಜನ್ಯನ ಮನೆಗೆ ಹೋದವರಿದ್ದಾರಾ ಹೇಳಿ? ಯಾಕೆ ಹೋಗಲಿಲ್ಲ? ಬೇಡ, ನೀವು ಅಷ್ಟೇ ಹೇಳ್ತೀರಲ್ಲ. ಇದೇ ಹೆಗಡೆ ಆ್ಯಂಡ್ ಪಾರ್ಟಿ. ಪದ್ಮಲತಾ ಮರ್ಡರ್ ಆಗುವಾಗ ಯಾವುದಂತ ಗೊತ್ತಿದೆ ನಿಮಗೆ? ನಾವು ಧರ್ಮಸ್ಥಳದಲ್ಲಿ ಇದ್ದವರು, ನಾನು ಧರ್ಮಸ್ಥಳ ರೂಟಲ್ಲಿದ್ದೆ. ಪದ್ಮಲತನನ್ನು ಮರ್ಡರ್ ಮಾಡಿದ್ದೇಕೆ? ಅವಿರೋಧವಾಗಿ ಕಾಂಗ್ರೆಸ್ನ ಹರಿಶ್ಚಂದ್ರನ ಅಭ್ಯರ್ಥಿ ಆಯ್ಕೆ ಆಗಬೇಕಂತ ಹೇಳಿ ಅಲ್ಲಿ ಪದ್ಮಲತನ ತಂದೆ ಕಮ್ಯುನಿಸ್ಟಲ್ಲಿ ಓಟು ಎಲೆಕ್ಷನ್ಗೆ, ಪಂಚಾಯತ್ ಎಲೆಕ್ಷನ್ಗೆ, ಧರ್ಮಸ್ಥಳದ ಪಂಚಾಯತ್ ಎಲೆಕ್ಷನ್ ನಿಲ್ಲುವಾಗ ಅದನ್ನು ಅವಿರೋಧವಾಗಿ ಹಾಕಬೇಕಂತ ಅವನನ್ನು ಬೆಂಬಲ ತೆಗಿಬೇಕಂತ ಹೇಳಿದರು. ಅವಿರೋಧವಾಗಿ ಹಾಕಿ ನಮ್ಮ ಅಭ್ಯರ್ಥಿ ಅಂತೇಳಿ ಅವ ತೆಗೆಯಲಿಲ್ಲ. ಕಮ್ಯುನಿಸ್ಟ್ ಮೈಂಡ್ನವನು ತೆಗೆಯಲಿಲ್ಲ. ಆ ರಿವೆಂಜನ್ನು ಇವರು ಯಾವ ರೀತಿಯಲ್ಲಿ ತೆಗೆದರು ಗೊತ್ತುಂಟು ನಿಮಗೆ? ಪದ್ಮನಾಥನ್ ರೇಪ್ ಮಾಡಿ 45 ದಿವಸ ಹೊಲೆಯಲ್ಲಿ ಬಿಸಾಡಿ ಎಲ್ಲ ಆಯ್ತಲ್ಲ. ಆ ಟೈಮಲ್ಲಿ ಫಸ್ಟ್ ಪೇಪರಲ್ಲಿ ಬರೆದವರು ಯಾರು? ಒಂದು ಎಡಚರ ಪತ್ರಿಕೆ ಲಂಕೇಶ್ನವನೊಂದು ಬರೆದ, ಅವನ ಪೇಪರೆಲ್ಲ ಹುಡಿ ಮಾಡಿದ್ದು. ಸೆಕೆಂಡ್ ಬರೆದವರು ಯಾರು ಮೇಡಮ್? ಇದೇ ಹೊಸದಿಗಂತದವರು ಬರೆದದ್ದು. ಇಲ್ಲಿ ಧರ್ಮಸ್ಥಳದ ಕೈವಾಡ ಇದೆ ಅಂತೇಳಿ, ಧರ್ಮಸ್ಥಳದ ಕೈವಾಡ ಇದೆ ಅಂತ ಹೇಳಿ ಅರವಿಂದ್ ಬೀಜೂರು ಆಗ ಪ್ರಧಾನ ಸಂಪಾದಕರು, ನೆನಪಿಟ್ಟುಕೊಳ್ಳಿ ಇನ್ನೊಮ್ಮೆ. ಅವರಿದ್ದ ಸಮಯದಲ್ಲಿ ಇದರಲ್ಲಿ ಪ್ರಧಾನ ಸಂಪಾದಕರು ಇದರಲ್ಲಿ ಬರೆದರು. ಅದೇ ದಿವಸ ಸಂಜೆ ಧರ್ಮಸ್ಥಳದ ಗುಂಡಗಳು ಬಂದು ಎಲ್ಲ ಅಲ್ಲಿ ಹುಡಿ ಮಾಡಿದ್ರಲ್ಲ, ಯಾವುದು ಹೊಸ ದಿಗಂತವನ್ನೇ ಹುಡಿ ಮಾಡಿದ್ರಲ್ಲ, ಅದು ಗೊತ್ತಿದೆ ನಿಮಗೆ? ಅವರು ಯಾವಾಗ ಬಿ ಜೆ ಪಿಗೆ ಸೇರಿದರು? 2014 ನಂತರ ಅವರು ಬಿ ಜೆ ಪಿಗೆ ಸೇರಿದರು. ಅದುವರೆಗೂ ಧರ್ಮಸ್ಥಳದ ಇಡೀ ಟೀಮ್, ಅವ್ರದ್ದು ಫ್ಯಾಮಿಲಿ ಕಾಂಗ್ರೆಸ್. ಅವರು ಯಾರು ನಾಳೆ ಎಸ್ ಡಿ ಪಿ ಅವರು ಬಂದರೂ ಎಸ್ ಡಿ ಪಿ ಅವರಿಗೆ ಮತ ಹಾಕ್ತಾರೆ ಅವರು. ಅದು ನಿಮಗೆಲ್ಲ ಸೌಜನ್ಯ ವಿಷಯ ತೆಗೆದಾಗ ಉರಿಯುವುದು ಯಾಕೆ? ನಮ್ಮ ಧರ್ಮಸ್ಥಳದ ಪುಣ್ಯ ಭೂಮಿ, ಅದು ನ್ಯಾಯ ಸಿಗುವಂತಿದ್ದು. ಹಾಗಾದರೆ ಧರ್ಮಸ್ಥಳದಲ್ಲಿ ಮಂಜುನಾಥ್ ಇಲ್ವಾ? ಸಂತೋಷ್ ರಾವ್ ಅಪರಾಧಿ ಆಗಬೇಕು ನಮಗೆ, ಅದಾದರೂ ಒಂದು ಇದು. ಸಂತೋಷ್ ರಾವ್ ಈ ದೇಶದ ಪ್ರತಿಷ್ಠವಾದ ಒಂದು ಯಾವುದು ಸಿ ಬಿ ಐ ಒಂದು ಅವನನ್ನು ನಿರಪರಾಧಿ ಅಂತ ಬಿಟ್ಟಿದೆ. ಆಗ ನಿಜ ಅಪರಾಧಿ ಯಾರು ಅಲ್ಲಿ? ದಯವಿಟ್ಟು ಹೇಳಿ. ಈಗ ನಿಮ್ಮ ಊರು ಯಾವುದಂತ ನನಗೆ ಗೊತ್ತಿಲ್ಲ. ನಿಮ್ಮ ಊರಲ್ಲಿ 1 ತಿಂಗಳಲ್ಲಿ 4 ಮರ್ಡರ್ ಆಗ್ತದೆ. ಅಲ್ಲಿಯ ಪೊಲೀಸ್ನವರು ಯಾವ ರೀತಿಯಲ್ಲಿ ಇರಬೇಕು, ಊರಿನವರು ಯಾವ ಭಯಭೀತರಾಗಬೇಕು. ಮೊನ್ನೆ ಒಂದು ಚಡ್ಡಿ ಗ್ಯಾಂಗ್ ಬರುವಾಗ ನಾವೆಲ್ಲ ಇದಾಯಿತು, ಏನು ಅಂತಾಯಿತು. ಅದು ಪುಣ್ಯಭೂಮಿಯಲ್ಲಿ ಧರ್ಮಸ್ಥಳದಲ್ಲಿ ಆನೆ ಮಾವುತನ ತಂಗಿ ಯಮುನನ್ನು ಮರ್ಡರ್ ಆಯಿತು. ಮತ್ತೊಂದು ಮೈಸೂರೊಂದು ಹುಡುಗಿಯನ್ನು ಮರ್ಡರ್ ಆಯಿತು. ಆಮೇಲೆ ಸೌಜನ್ಯ 4 ಮರ್ಡರ್ ಆಯಿತು, ರೇಪ್ ಆ್ಯಂಡ್ ಮರ್ಡರ್. ಯಾರು ಮಾಡಿದ್ದು? ನಾವು ಮಹೇಶನ್ನ ಅಥವಾ ನಾವು ಹೋರಾಟಗಾರರು ಮಾಡಿದ್ದ? ಸಿ ಸಿ ಕ್ಯಾಮರಲ್ಲಿ ಇತ್ತಲ್ಲ ನೋಡಿ. ಒಬ್ಬ ವ್ಯಕ್ತಿಯನ್ನು ಇವರು ಮರ್ಡರ್ ಮಾಡುವಾಗ ಪೂರ್ತಿ ಸಾಕ್ಷ್ಯ ಆದರೆ ಮತ್ತೆ ಅಲ್ಲಿ ಅಪರಾಧಿ ಎಲ್ಲಿ ಸಿಗ್ತಾನೆ? ಈಗ ಬೇಡ, ನಿಮ್ಮ ಹತ್ರ ನಾನೊಂದು ಹೇಳ್ತೇನೆ. ನನ್ನ ಬಸ್ಸಿಗೆ 14:75 ಬಸ್ಸಿಗೆ ನಾನು ಭಗವದ್ವೇಜ ಹಾಕಿಕೊಂಡು 89ರ ಸಮಯದಲ್ಲಿ ನಾನು ಹೋಗ್ತಿದ್ದೆ. ನನ್ನ ಬೇಕಾದರೆ ಬೆಳ್ತಂಗಡಿ ಆ ಕಡೆಗೆ ಹೇಳಿ, ಒಂದು ಬಸ್ ಬರ್ತಿತ್ತು ಚಂದ್ರಶೇಖರ್ ಶೆಟ್ಟಿ ಅಂತೇಳಿ. ಅವರು ಭಗವದ್ವೇಜ ಹಾರಿ ಬಂದು ನಮ್ಮ ಧರ್ಮಸ್ಥಳ ಹೋಗುವಾಗ ಭಗವದ್ವೇಜವನ್ನು ತೆಗೆದು ಹೋಗ್ಬೇಕಂತ ಇವರು ಯಾಕೆ ಕಟ್ಟಪ್ಪಣೆ ಮಾಡಿದರು? ಆದರೂ ನಾನು ತೆಗೀಲಿಲ್ಲ ಮೇಡಮ್. ನಮ್ಮ ಪುಣ್ಯಭೂಮಿಯಲ್ಲಿ ಧರ್ಮಸ್ಥಳದಲ್ಲಿ ಭಗವದ್ವೇಜನ ನಾವು ತೆಗೆಯೋದಿಲ್ಲ ಅಂತೇಳಿ ನಮ್ಗೆ ಅವರಿಗೆ ಎಷ್ಟು ಜಗಳ ಇದೆ, ವಾಚ್ಮೆನ್ಗೂ ನಮಗೆ. ಇವತ್ತಾದರೂ ಒಂದು ಭಗವದ್ವೇಜಲ್ಲಿ ಹಾರಾಡ್ತದ? ನಿಮಗೆ ಸಾಧ್ಯ ಆಯಿತಾ ಅಲ್ಲಿ
ಇವತ್ತು ಬಿ ಜೆ ಪಿಯ ಮೆಟ್ಟಲು ಕಟ್ಟಿದವರು ನಾವು. ಗುಣಾಕರ್ ಶೆಟ್ಟಿ ಆಗಲಿ, ಸತ್ಯಜಿತ್ ಆಗಲಿ, ಪ್ರಶಾಂತ್ ಪೂಜಾರಿ ಆಗಲಿ, ಯಾವುದು ನಿಮ್ಮ ಸುಖಾನಂದ ಶೆಟ್ಟಿ ಆಗಲಿ, ಎಷ್ಟೋ ಜನರು ಹಾಕಿದರು. ಮೊದಲು RSS ಅಂದರೆ ಅಡ್ಡಲ್ಲೂರವರ ಪಕ್ಷ ಅಂತ ಹೇಳಿ. ನಿಮಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ನಾನು 9ನೇ ತರಗತಿ ವಯಸ್ಸಿನಲ್ಲಿ ನಾನು ಕಹಳೆ ಅಂತ ಪತ್ರಿಕೆಯನ್ನು ನಮ್ಮಲ್ಲಿ ಕೊಡೋದು, ಚಿಕ್ಕ ಮಕ್ಕಳಾಗ. ಆಗ ಎಮರ್ಜೆನ್ಸಿ ಇದನ್ನು ಕೊಂಡೋಗಿ ಹಿಂದುವಿನ ಬಾಗಿಲಿನಲ್ಲಿ ಕೊಡಿ ಅಂತೇಳಿ. ಆಗ ನಮ್ಮನ್ನು ಪೊಲೀಸ್ನವರು ಹಿಡಿದಿಲ್ಲ, ಮಕ್ಕಳಲ್ಲ ಅಂತೇಳಿ. ನಾವು ಅದನ್ನು ಆಡಿಕೊಂಡು ಒಂದು ಇದರಲ್ಲಿ ನಾಟಕ ಆಡಿಕೊಂಡು ಹೋಗೋದು, ಆಟ ಆಡ್ತಾ ಹಿಂದುಗಡೆ ಹೀಗೆ ಬಿಸಾಡೋದು. ಚಿಕ್ಕದೊಂದು ಪತ್ರಿಕೆ ಕಹಳೆ ಅಂತೇಳಿ. ಯಾವತ್ತಾದರೂ ಕಹಳೆ ಪತ್ರಿಕೆ ನೀವು ನೋಡಿದ್ದೀರಾ? ಪುಂಗವ ನೋಡಿದ್ದೀರಾ? ಕೇಳಿ ಈಗಿನ RSSನ ಇವ್ರ ಹತ್ರ, BJP ಅವರ ಹತ್ರ. ಈಗಲೇ BJP ಅವರಲ್ಲಿ ಇದ್ದಾರಲ್ಲ, ನಿಮ್ಮ ಪೂಂಜರವರ ಬಗ್ಗೆ ನೀವು ಕೇಳಿದ್ರಲ್ಲ, ಪೂಂಜ ಅವರು ABPಗೆ ಬರಬೇಕಾದ್ರೆ ಮಹೇಶಣ್ಣನ ಎಷ್ಟು ಕಾಲಿಡ್ತಾರೆ ಇವರು. ಎಷ್ಟು ಸಾರಿ ಅಯೋಧ್ಯೆಗೆ ಹೋಗಿದ್ದಾರೆ ಕರಸೇವೆಗೆ. ನಾವೆಲ್ಲ ಭದ್ರವಾಗಿ ಅಡಿಪಾಯಗೆ ಎಲ್ಲ ಕಟ್ಟಿದ ನಂತರ ಅದರ ಮೇಲೆಲ್ಲ ಕೂತ್ಕೊಂಡು ಇವರಿಗೆ ಸಿಂಹಾಸನ ಆಳೋದು. ಈಗ ನೋಟದ ಬಗ್ಗೆ ನೀವು ಮಾತಾಡ್ತಿರಲ್ಲ, ಒಂದು ನಿಮಗೆ ಹೇಳ್ತೇನೆ, ನಿಮಗೆ ನೋಟದ ಬಗ್ಗೆ ಹೇಳ್ತೇನೆ. ನೋಟ ಎಂದಿದೆ, ನೋಟ ಯಾವುದು? ನಾವು ಮಹೇಶಣ್ಣ ಮತ್ತು ಇವರು ಮಾಡಿದ್ದಲ್ಲ. ನಾವು ನಿಜವಾಗಿ ನಾವು ಕುಸುಮಕ್ಕನವನ್ನು ಎಲೆಕ್ಷನ್ಗೆ ನಿಲ್ಲಿಸುವವರು. ನಾವು ಯಾಕೆ ನಿಲ್ಲಿಸಿದ್ರೆ ಏನಾಗ್ತದೆ ಗೊತ್ತುಂಟು? BJP ಅವರಿಗೆ ಅದು ದೊಡ್ಡ ಆಹಾರ ಆಗ್ತದೆ. BJP ಹಿಂದೂ ಮತ ಹಾಳು ಮಾಡಿದಿರ ಅಂತೇಳಿ. ಅದಕ್ಕೆ ಮಹೇಶಣ್ಣ ನಮ್ಮ ಹತ್ರ ಹೇಳಿದರು, ಒಂದು ಮಾತು ಹೇಳಿದರು. ಇದೇ ಬ್ರಿಜೇಶ್ ಚೌಟ ನಮ್ಮ ಡ್ರೈವರ ಮಗ ಕೃಷ್ಣ ಶೆಟ್ಟಿ ಅಂತಲ್ಲಿ ನಮ್ಮ ಜೊತೆ ಡ್ಯೂಟಿ ಮಾಡಿದವರು. ಕೃಷ್ಣ ಶೆಟ್ಟಿ ಅಂತ ಹೇಳಿ ಪರಂಗಿಪೇಟೆಯವರು, ನನ್ನ ಜೊತೆ ಸಹವರ್ತಿ ಅವರು, ನನ್ನ ಒಟ್ಟಿಗೆ ಡ್ಯೂಟಿ ಮಾಡಿದವರು. ನಾನು ಅವರಿಗೆ ಗೊತ್ತಿದೆ ಇದು ಹೇಳಿದರು. ನೀವು ಅವರ ಹತ್ರ ಹೇಳಿ ಹೀಗೆ ಒಂದು ದಿನ ಅವರು ಎಲೆಕ್ಷನ್ ನಿಲ್ಲುವ ಮುನ್ನ ಧರ್ಮಸ್ಥಳಕ್ಕೆ ಹೋಗಿ ಬಂದು ಸೌಜನ್ಯನ ಮನೆಗೆ ಹೋಗಿ ಬರಲಿ, ನಾವು ನೋಟ ಅಭಿಯಾನವನ್ನು ಮಾಡೋದಿಲ್ಲ ಅಂತೇಳಿ. ಪದ್ಮರಾಜ್ ಹೋಗಿದ್ದಾರಾ ಧರ್ಮಸ್ಥಳಕ್ಕೆ? ಸೌಜನ್ಯ ಮನೆಗೆ ಹೋಗಲಿಲ್ಲ, ಅಲ್ಲಿ ಹೋಗಲಿಲ್ಲ. ನಾವೇನು ಕಾಂಗ್ರೆಸ್ನವರು ಇದನ್ನು ಉತ್ತಮರಂತಿಲ್ಲ. ಕಾಂಗ್ರೆಸ್ನವರ ಟೈಮಲ್ಲಿ ಬೇಕಾದಷ್ಟು ಧರ್ಮಸ್ಥಳದಲ್ಲಿ ಮರ್ಡರ್ ಆಗಿದೆ. ಸೌಜನ್ಯದಾಗಲಿ, ಪದ್ಮಲತದ್ದು, ವೇದವಲ್ಲಿ ಆಗಲಿ ತುಂಬ ಆಗಿದೆ. ಸೌಜನ್ಯ ನಮ್ಮ BJP ಗೌರ್ಮೆಂಟ್ ಇರುವಾಗಾಗಿದ್ದು. ವೇದವಲ್ಲಿದ್ದು ಎಲ್ಲ ಇವರು ಯಾರು ನಿಮ್ಮ ಗುಂಡ್ರಾವ್ ಇರುವಾಗ ಆಗಿದ್ದ ಟೈಮಲ್ಲಿ ಆಗಿದ್ದಲ್ಲಿ ಮರ್ಡರ್. ನೀವು ಏಕಾಏಕಿ ನನ್ನ ಬಂಟ ಸಮುದಾಯದಂತಲ್ಲ ನಾನು ಮಹೇಶನನ್ನು ಹೊಗಳೋದು. ನಮ್ಮ ಹಿಂದೂ ಜಾಗರಣ ವೇದಿಕೆಯಲ್ಲಿ ಆ ಟೈಮಲ್ಲಿ ಅವರು ಜೀವಕ್ಕೆ ಜೀವ ಕೊಡ್ತಿದ್ರು. ಹಣ ಮಾಡಿದ ಅಂತ ಹೇಳ್ತಿರಲ್ಲ ಮೇಡಮ್, ನಾನು ನಿಮಗೆ ಒಂದು ಚಾಲೆಂಜ್ ಆಗ್ತೇನೆ. ಮಹೇಶಣ್ಣನಿಗೆ ಹಣ ಕೊಟ್ಟವರು ಯಾರು? ಅವರ ಹೆಂಡ ಕುಡಿಯುತ್ತಾರಂತೆ ನೀವು ಏನಾದರೂ ಪ್ರೂಫ್ ಮಾಡಿದರೆ, ನಾನು ನಿಮ್ಮ ಮನೆಯಲ್ಲಿ ಅಜೀವವಾಗಿ ನಾನು ನಿಮ್ಮ ಕೆಲಸಕ್ಕೆ ಸೇರ್ತೇನೆ. ನಿಮಗೆ ಸಂಬಳನೆ ಕೊಡಬೇಡಿ, ನಮಗೆ ಗುಲಾಮನಾಗಿ ನಾವು ಸೇರ್ತೇನೆ. ಚಾಲೆಂಜ್ ಉಂಟಾ? ಅವರೇ ಹೆಂಡ ಕುಡಿತಾರೆ. ಪ್ರೆಸೆಂಟ್ ಈಗ ಅವರು ಹೆಂಡ ಕುಡಿತಾರೆ. ಹಿಂದಿದ್ದು ಬಿಡಿ, ಈಗ ಅವರು ದೀಕ್ಷೆ ತೆಗೆದುಕೊಂಡಿದ್ದಾರೆ. 15 ವರ್ಷ ಆಯಿತು ಅವರು ದೀಕ್ಷೆ ತೆಗೆದುಕೊಂಡಿದ್ದಾರೆ. ಕಾಲಿಗೆ ಮೆಟ್ಟು ಹಾಕೋದಿಲ್ಲ, ಜನಿವಾರ ಇದೆ. ಅವರು ಹೆಂಡ ಕುಡಿಲಿಕ್ಕೆ ನೀವು ನೋಟ ಅಭಿಯಾನ ಮಾಡಿ ಹೆಂಡ ಕುಡಿತಾರೆ ಅಂತ ನೀವು ನಮ್ಮ ಗ್ರೂಪಲ್ಲಿ ಹಾಕಿದಿರಲ್ಲ. ನೀವು ಅವ್ರ ಹೆಂಡ ಕುಡಿಯೋದನ್ನು ದಯವಿಟ್ಟು ನೀವು ಒಂದು ವಿಡಿಯೋ ಮಾಡಿ ಒಂದು ಪ್ರೂಫ್ ಕೊಡಿ. ನಾನು ನಿಮ್ಮ ಮನೆಯಲ್ಲಿ ನಾವು ಟಾಯ್ಲೆಟ್ಗೆ ತೊಳಿಲಿಕ್ಕೆ ಕೂತ್ಕೊಳ್ತೇನೆ, ನೀವು ಸಂಬಳ ಕೊಡಬೇಡಿ. ನಿಮ್ಮ ಅಣ್ಣನ ತಮ್ಮನಂತ ಹೇಳಿ ಅಥವಾ ಒಬ್ಬ ಕೆಲಸವನ್ನಾಗಿ ನಾನು ನಿಮ್ಮ ಸೇರ್ತೇನೆ. ಇದು ನಮಗೆ ಚಾಲೆಂಜ್ ಮಾಡ್ತೀರಾ ನೀವು? ಏನು ನಮಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ, ನಾವು ನಿಮಗೆ ಫೋನ್ ಮಾಡಿದರೆ ನೀವು ರಿಸೀವ್ ಮಾಡೋದಿಲ್ಲ, ನೀವು ಆಗಲೇ ಕಟ್ ಮಾಡ್ತೀರ ಅಂತೇಳಿ. ಜಾಸ್ತಿ ನೀವು ಇದು ಮಾಡಬೇಡಿ ಮೇಡಮು. ನೀವು BJPಯನ್ನು ಯಾವಾಗ ನೋಡಿದ್ದೀರಿ? BJPಯನ್ನು ನೋಡಿದ್ದು ಯಾವುದು? BJP ಇತಿಹಾಸ ಗೊತ್ತಿದೆ? ಹಿಂದೂ ಯುವಕರು ಎಷ್ಟು ಜನ ಬಲಿಯಾದರೂ ಗೊತ್ತುಂಟ ನಿಮಗೆ? ನನ್ನ ಫ್ಯಾಮಿಲಿ ಗುಣಾಕರ್ ಶೆಟ್ಟಿ ಯಾರಂತ ಕೇಳಿ, ನೀವು ಸ್ವಲ್ಪ ಕೇಳಿ. ನಾವು ಹಿಂದೂಗಳಿಗೋಸ್ಕರ, ಹಿಂದೂ ರಕ್ತ ನಮ್ಮ ಕುದೀತಿದೆ. ನಾವು ಎಷ್ಟೆಲ್ಲ ಬಲಿದಾನ ಮಾಡಿದ್ದೇವೆ ಗೊತ್ತುಂಟ ನಿಮಗೆ? ಆ ಅಯೋಧ್ಯೆಗೆ ಎಷ್ಟು ಜನ ಹೋಗಿದ್ದೇವೆ ನಾವು, ಎಷ್ಟು ಕರಸೇವಕರಾಗಿ ಹೋಗಿದ್ದೇವೆ ನಾವು. ನಾನೊಬ್ಬ ಸರ್ಕಾರಿ ಚಾಲಕನಾಗಿ ನಾನು ಕೆಲಸಕ್ಕಿಂತ ನನಗೆ ದೇಶ ಮುಖ್ಯ ಅಂತ ನಾವು ಹೋಗಿದ್ದೇನೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇವತ್ತು ಬಿಡಿ, BJPಯಲ್ಲಿ ನಮ್ಮ ಫ್ಯಾಮಿಲಿಯವರು ದೊಡ್ಡ ದೊಡ್ಡ ಇದರಲ್ಲಿದ್ದಾರೆ. ನಾಗರಾಜ್ ಶೆಟ್ಟಿ ಆಗಲಿ ಅಥವಾ ಮತ್ತೊಬ್ಬರಾಗಲಿ ಎಲ್ಲ ತುಂಬ ಜನ ಇದ್ದಾರೆ. ರಮಣ ತತ್ತಾರು ಇವರೆಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದಾರೆ BJPಯಲ್ಲಿ. RSSಲ್ಲಿ ಎಷ್ಟು ಜನ ಇದ್ದಾರೆ ಅಂತ ದಯವಿಟ್ಟು ಗೊತ್ತುಂಟು? ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಲ್ಲ, ನಾನು ಒಬ್ಬಳು ಮಾತ್ರ. ನನ್ನ ಹೆಸರೇ ಜೈ ಶ್ರೀರಾಮ್ ಅಂತೇಳಿ. ನೀವು ಇವತ್ತು ಮಂಗಳೂರು 1ನೇ ಡಿಪ್ಪಗೆ ಹೋಗಿ ಇಲ್ಲಿ ಜೈ ಶ್ರೀರಾಮ್ ಅಂತ ಡ್ರೈವರ್ ಯಾರಾದರೂ ಇದ್ದೀರಾ, ರಿಟೈರ್ಡ್ ಆಗಿ ಹೋದ್ರಲ್ಲ, ಅಲ್ಲಿಂದ ನಾನು ನನ್ನ ನೆನಪಿಗೋಸ್ಕರ ಒಂದು ಬಾವಿ ಮಾಡಿದ್ದೇನೆ ಮೇಡಮ್. ನಾನು ಸಂಘದ ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ಕುಡಿಲಿಕ್ಕೆ ನೀರು ಇರಲಿಲ್ಲ. ಸೆಕ್ಯೂರಿಟಿ ಗೇಟ್ ಎಂಟ್ರು ರೈಟಲ್ಲಿ ಉಂಟು, ಅಲ್ಲಿ ನಾನು ಬಾವಿ ಮಾಡಿಸಿದ್ದೇನೆ. ನಮ್ಮ ಸಂಘದ ಇದಕ್ಕೆ ಒಬ್ಬ ನೀರು ಕುಡಿದವನಂತ ಹೇಳಿ ನಾನು ದುಡಿದ ಸಂಸ್ಥೆ ರಿಟೈರ್ಡ್ ಆಗುವ ಬಂದೇನೆ, ಕೇಳಬೇಕಾದ್ರೆ. ನನ್ನ ಹೆಸರಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ. ನೀವು ಮಹೇಶನನ್ನು ಏಕಾಏಕಿ ನೀವು ಬೈತೀರಲ್ಲ,
ಹೆಂಡ ಕುಡಿದಂತ ಹೆಂಡ ಕುಡಿದು ಒಂದು ನಮಗೆ ತಿಳಿಸಿ. ಹಿಂದಿದ್ದು ಬೇಡ, ಗತಕಾಲದ್ದು ಬೇಡ. ಈಗ 15 ವರ್ಷ ಸೌಜನ್ಯ ಹೋರಾಟದ ನಂತರದ ಮುಂದೆ ಆಗಲಿ ಅವರು ಒಂದು ದಿವಸ ಅವರು ಎಣ್ಣೆ ಹಾಕಿದ್ದಾರೆ ಅಂತ ಅವರ ಮನೆ ಅವರ ದೇಹದಲ್ಲಿ ಆಲ್ಕೋಹಾಲ್ ಅವರು ಯೂಸ್ ಮಾಡಿದೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ನಾನು ಗುಲಾಮನಾಗಿ ನಾನು ಕೆಲಸ ಸಂಬಳ ಕೊಡಬೇಡಿ. ಮಾಡ್ತೀರಾ ಚಾಲೆಂಜ್? ಮತ್ತೆ ತೆಗೆದುಕೊಳ್ತೀರಾ ನೀವು? ಸಾರ್ವಜನಿಕವಾಗಿ ನಾನು ಹೇಳ್ತಿದ್ದೇನೆ. ಹಣ ಮಾಡಿದರೆ, ಹಣ ತೆಗೆದುಕೊಂಡ್ರೆ ಯಾರು ಹಣ ಯಾವ ರೀತಿಯಲ್ಲಿ ನೋಟ ಅಭಿಯಾನ ಮಾಡಿದ್ದು ಹೇಗೆ ಗೊತ್ತುಂಟಾ? ಯಾತಕ್ಕೋಸ್ಕರ ನೋಟ ಇದರಲ್ಲಿ ಭಾರತದ ಸಂವಿಧಾನದಲ್ಲಿ ನೋಟ್ ಅಂತ ಇದೆ ಅಲ್ಲ ಅಲ್ಲಿ. ಇವತ್ತು ಮಂಗಳೂರಿನ MLAಗಳು ಆತ್ಮಪೂರ್ವಕವಾಗಿ ಇರಬೇಕು, ಹೇಳಿ ನೋಡುವ ಅವರು ಯಾವುದಕ್ಕೆ ಓಟ್ ಹಾಕಿದ್ದಾರೆ ಅಂತೇಳಿ. ಇಲ್ಲಿ 2 ಬಣ ಸೃಷ್ಟಿಯಾಗಿದೆ, ಒಂದು ಹಾಲಿ ಒಂದು ಮಾಜಿ ಸಂಸದರದ್ದು. ಚೌಟ ಬರಬಾರದಂತೆ ಎಷ್ಟು ಜನ ಕೈ ಮುಗಿದ್ದಾರೆ, ಎಷ್ಟು ಜನ ಓಟ್ ಹಾಕಲಿಲ್ಲ ಗೊತ್ತಿದೆ ನಿಮಗೆ? ಅದು ಮೊನ್ನೆ ಭರತ್ ಶೆಟ್ಟಿ ಬಂದು ಹೇಳಿದರು, ನೋಟ 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 ಸೌಜನ್ಯ ಗ್ರೂಪಿನವರಿಗೆ ಬೈದಿರಲ್ಲ ಇವರು. ಮೇಡಮ್, ನಾವು ನೋಟ ಅಭಿಯಾನ ಮಾಡುವಾಗ ಒಂದು ಮಾತು ಯಾಕೆ ಎತ್ತಲಿಲ್ಲ ಪುಣ್ಯಾತ್ಮ? ನೋಟ ಮಾಡಬೇಡಿ, ನೋಟ ಮಾಡಬೇಡಿ, ನೋಟ ಮಾಡಬೇಡಿ ಅಂತ ಯಾಕೆ ಹೇಳಲಿಲ್ಲ? ಆಗ ಯಾವ ಬಣದಲ್ಲಿದ್ದರು ಅವರು? ಈಗ ಚೌಟ್ರದ್ದು ಬ್ರಿಜೇಶ್ ಚೌಟ್ರ ಹತ್ರ ಕೆಲಸ ಆಗಬೇಕು. ಈಗ ನಮ್ಮನ್ನು ಇದು ಮಾಡಲಿಕ್ಕೆ ಬಿಡಿ. ನಮಗೊಂದು 20,000 23,000 ಓಟು ಬಿದ್ದಿದೆ. ಅಲ್ಲಿ ಮಧ್ಯಪ್ರದೇಶ ಇಂದೂರಲ್ಲಿ ಯಾವುದೋ ಒಂದು ರಾಜ್ಯಕ್ಕೆ ಇದಕ್ಕೆ ಅಲ್ಲಿ 2.5 ಲಕ್ಷ 3 ಲಕ್ಷ ಓಟು ಬಿದ್ದಿದೆಲ್ಲ. ಗುಜರಾತಲ್ಲಿ ಬಿದ್ದಿದೆಲ್ಲ. ನೋಟ ಎಂಬುದು ಅಭಿಯಾನ ಇದೆ ಅಲ್ಲ. BJP ಅವರು ಎಲ್ಲರೂ ಉತ್ತಮರಲ್ಲ, ಕಾಂಗ್ರೆಸ್ನವರು ಯಾರು ಭಾರಿ ಒಳ್ಳೆಯವರು. ಇಬ್ಬರು ಒಂದೇ. ನೀವು ಒಂದು ಅಷ್ಟು ಇದು BJP ಮೇಲೆ ಇದು ಇದ್ದರೆ, ನಾವು ಕೂಡ ಹುಟ್ಟು BJP. ನಮ್ಮ ರಕ್ತದಲ್ಲಿ ಕಣದಲ್ಲಿ ಹರಿಯುವುದು ಇದು ಯಾವುದು ಹಿಂದುತ್ವ. ಅದು BJP ಅವರಿಂದ ನಾವು ಕಲಿಬೇಕಂತಿಲ್ಲ ಮೇಡಮು. BJP ಅವರಿಂದ ಕಲಿಬೇಕಂತಿಲ್ಲ ನಮಗೆ. ನಮ್ಮ ರಕ್ತದ ಪ್ರತಿಯೊಂದರಲ್ಲಿದೆ. ನೋಡಿ, ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳ್ತಿದ್ದೇನೆ. ನಾನು ನಿಮಗೆ ಒಂದು ತಂಗಿ ಇಲ್ಲದ ನನಗೆ ಅಕ್ಕದಾಗಿ. ನನಗೆ ಗುಜರಾತಿನ ಪ್ರಧಾನಿ ಅವರು, ನಮ್ಮ ದೇಶ ಪ್ರಧಾನಿ ಗುಜರಾತಿನ ಮುಖ್ಯಮಂತ್ರಿ 2001ರಲ್ಲಿ ಮುಖ್ಯಮಂತ್ರಿ ಆದರು. ಆವಾಗ ನಾನು ಖುಷಿಪಟ್ಟವನು ನಾನು. ಅದುವರೆಗೆ ನಾನು ಒಬ್ಬ ಡ್ರೈವರ್, ಸ್ವಲ್ಪ ನಾನು ಬಿಯರ್ ಗೀರಿಯನ್ನು ಕುಡಿತಿದ್ದೆ ಯಾವುದೊಂದು ಫಂಕ್ಷನ್ಗೆ ಹೋದಾಗ. ಆ ಪುಣ್ಯಾತ್ಮ ಯಾವತ್ತು ಗುಜರಾತಿನ ಮುಖ್ಯಮಂತ್ರಿ ಆದರೂ ನೋಡಿ, ಗೋದ್ರದ ಹತ್ಯಾಕಾಂಡಕ್ಕೆ ರಿವೆಂಜ್ ಮಾಡಿದರು ನೋಡಿ, ಆವತ್ತಿನ ನಾನು ಈ ದೇಶದ ಪ್ರಧಾನಿಯಾಗಲು ಸೂಕ್ತವಾದ ಒಂದು ವ್ಯಕ್ತಿ ಅಂತ ಹೇಳಿ ನಾನು ಆವತ್ತೇ ತಿಳ್ಕೊಂಡಿದ್ದೇನೆ. ನಾನು ಆ ದಿನವೇ ಬಿಯರ್ ಕುಡಿದನ್ನು ಬಿಟ್ಟಿದ್ದೇನೆ. ನಾನು ಇವತ್ತಿಗೂ ತನಕ ನಾನು ಮೋದಿಯ ಮೇಲೆ ನಾನು ಇದಿಟ್ಟು ನನಗೆ ಮದ್ಯವ್ಯಸನದ್ದು ಇದೆಲ್ಲ. ಕೆಲವರು ಡ್ರಿಂಕ್ಸ್ ಬಿಡಲಿಕ್ಕೆ ಏನೆಲ್ಲ ಮಾಡ್ತಾರೆ, ತಾಯಿದ್ದು ಮಗನದ್ದು ಹೆಂಡ್ತಿದ್ದು ಧರ್ಮಸ್ಥಳದೆಲ್ಲ ಆಣೆ ಆಗ್ತಾರಲ್ಲ. ನನ್ನ ಆತ್ಮದಲ್ಲಿ ಇವತ್ತು ಕೂಡ ಮೋದಿ ಇರುವುದು. ನಾನು ನೋಟಕ್ಕೆ ಮತ ಹಾಕಿದ್ದೇನೆ. ಹೆಚ್ಚು ಹೇಳಿದರೆ ನಾನು ನೋಟಕ್ಕೆ ಮತ ಹಾಕಿದ್ದೆ. ರಾಮನ ಪಾದದ ಮೇಲೆ ನಾನು ನೋಟಕ್ಕೆ ಮತ ಹಾಕಿದ್ದೆ. ಯಾಕೆ ಗೊತ್ತುಂಟಾ? ಒಂದು ಮುಗ್ಧ ಹೆಣ್ಣಿಗೆ ನ್ಯಾಯ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ, ಈ ಪಾಪಿಗಳಿಗೆ. ನ್ಯಾಯ ಬಿಡಿ, ನ್ಯಾಯ ಸಿಗುದು ಬಿಡಿ, ಅದು ಕೋರ್ಟಲ್ಲಿ ಏನೋ ಆಗಿ ಹೋಗಿದೆ ಬಿಡಿ. ಒಂದು ಸೌಜನ್ಯನ ಮನೆಗೆ ಹೋಗುವ ಸಿಂಪತಿ ಇತ್ತ ಇವರಿಗೆ? ಏನಾಗ್ತಿತ್ತು ಹೋಗದಿದ್ರೆ? ಸೌಜನ್ಯನಿಗೆ ಹೋಗುವುದಾದರೆ ಇವತ್ತು ಬ್ರಿಜೇಶ್ ಚೌಟ ಇವತ್ತು ಎಷ್ಟೋ ಇದರಲ್ಲಿ ಇದಾಗ್ತಿದ್ರು, ಖುಷಿಯಲ್ಲಿ ಆಶೀರ್ವಾದದಿಂದ ವಿನ್ ಆಗ್ತಿದ್ರು. ನಮ್ದು 23,000 ಬಿಡಿ. ಮೊನ್ನೆ ಭರತ್ ಶೆಟ್ಟಿ ಹೇಳಿದ್ರಲ್ಲ, ಇವರು ದಳದಲ್ಲಿರುವಾಗ ಏನು ಮಾಡಿದ್ದಾರೆ ಗೊತ್ತುಂಟು? ಅವತ್ತು ಮೊಬೈಲ್ ಇರಲಿಲ್ಲ ನಮ್ಮ ಹತ್ರ. ನಮ್ಮ BJPಗೆ ಹಿಂದುತ್ವಕ್ಕಾಗಿ ನಾಯಿ ಬೈದಾಗೆ ಬೈದಿದ್ದಾರೆ ಇವರು ಗೊತ್ತಾಯ್ತಲ್ಲ. ನಮ್ಮ ಬೂತನ್ನು ಹುಡಿ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಬೂತಲ್ಲಿ 2-3 ಜನ ಕೂತ್ಕೊಳ್ಳೋದು. ನನ್ನ ಹೆಂಡತಿ ನಾನು ಬೂತಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಬೂತನ್ನು ಹುಡಿ ಮಾಡಿದವರು. ಇಲ್ಲಿ ನಾವು ಹೇಳೋದಿಲ್ಲ, ಇಲ್ಲಿ ಪ್ರಥಮ BJPಯಲ್ಲಿ ಒಬ್ಬ ಮೇಯರ್ ಆಗಿದ್ದಾರೆ, ಹೆಸರು ಬೇಡ ಬಿಡಿ. ಪ್ರಥಮವಾಗಿ BJPಯಲ್ಲಿ ಮೇಯರ್ ಆದವರು ಬೈಕಂಪಾಡಿಯಲ್ಲಿ, ಇಲ್ಲಿ ಕುಲಾಯಲ್ಲಿ BJPದು ಬೂತು ಹುಡಿ ಮಾಡಿದ್ದಾರೆ. ಅವರು ಬೇರೆ ಪಕ್ಷದಲ್ಲಿದ್ದರು. ಇದು ಯಾರೋ ಕಟ್ಟಿದ, ರಕ್ತದಲ್ಲಿ ಕಟ್ಟಿದ BJPಯ ಒಂದು ಅರಮನೆಯಲ್ಲಿ ಯಾರೋ ಬಂದು ಅಧಿಕಾರ ಮಾಡೋದು ಅಲ್ಲ. ಇವತ್ತು ಮಾತಾಡಿದರೆ ಬಾರಿ ಮೈಗೆಲ್ಲ ಸುತ್ತಿಕೊಂಡು, ಕೇಸರಿ ಸುತ್ತಿಕೊಂಡು ಇವರು ನಮ್ಮ ಸೌಜನ್ಯ ಹೋರಾಟಗಾರರು ಮಾಡ್ತೇವೆ. ನಾವೊಂದು ಹೋರಾಟ ಮಾಡ್ತೇವೆ, ಅದು ಹೆಣ್ಣಿನ ನ್ಯಾಯಕ್ಕೋಸ್ಕರ. ಮೊನ್ನೆ ನೇಹಾಲ ಮನೆಗೆ ಎಲ್ಲರಿಗೂ ಹೋಗಿದ್ದೀರಲ್ಲ, ಎಷ್ಟು ಸಿಂಪತಿ ಎಲ್ಲ ಬಂದಿದ್ರಲ್ಲ, ಕೇಂದ್ರದ ನಾಯಕರು ಅವರು ಬಂದಿದ್ದಾರೆ. ಅವ್ರು ನನಗೆ ಸಂತೋಷ. ಅದು ಕೂಡ ಹಿಂದೂ ಹುಡುಗಿ. ಯಾಕೆ ನೀವು ಅಲ್ಲಿ ಸೂರ್ಲಭ್ಯಲ್ಲಿ ಒಂದು ಮರ್ಡರ್ ಆಯಿತು, ಆಲೋಸಲ್ಲಿ ಒಂದು ಹುಡುಗಿಗೆ ಇದಾಯಿತು, ಎಷ್ಟು ಆಯ್ತಲ್ಲ ನಮ್ಮ ಹಿಂದೂ ಹುಡುಗಿಯರು, ನಾವು ಹಿಂದೂಗಳಿಂದಲೇ ಹತ್ಯೆ ಆಗೋದು. ಅದಕ್ಕೆ ಯಾಕೆ ನೀವು ಇದು ಪ್ರತಿಭಟನೆ ಮಾಡಲಿಲ್ಲ? ಆಗ ಕೇಳ್ತಾರೆ ನೀವು ಯಾಕೆ ಹೋಗಲಿಲ್ಲ ಅಂತೇಳಿ, ಅದನ್ನು ಕೇಳ್ತೀರಲ್ಲ.
ಇಷ್ಟು ಮಾತಾಡೋಕೆ ನಿಮಗೆ ಹೋಗ್ಬೋದಲ್ಲ. ಉತ್ತರ ಕೊಡಿ ನನಗೆ ಒಂದು ಉತ್ತರ ಕೊಡಿ. ನಾನು ಹುಟ್ಟು ಅಭ್ಯಾಸ ವರ್ಗ ಮಾಡಿದ ಒಬ್ಬ ಸ್ವಯಂ ಸೇವಕ. ನನ್ನಾಗಿ ಎಷ್ಟೋ ಜನ ಇದ್ದಾರೆ. ನಮಗೆ ಸಂಘದ ಪಾಠ ಅಗತ್ಯ ಇಲ್ಲ. ನಾವು ಸಂಘದ ಇಂದಲೇ ಬಂದವರಿಗೆ ಗೊತ್ತಿದೆ. ಪ್ರಕಾಶನ್ ಹತ್ರ ಕೇಳಿ, ಹೊಸ ದಿಗಂತದ ಪ್ರಕಾಶನ್ ಹತ್ರ ಕೇಳಿ, ಮುಕುಂದರ ಹತ್ರ ಕೇಳಿ. ಈಗ ಹಳೆ ತಲೆಮಾರುಗಳಲ್ಲಿ ಉಳಿದವರೇ ಎಲ್ಲ ಹೋಗಿದ್ದಾರೆ ಪಾಪ. ಇದೇ BJPಯ ಒಂದು ಹೊಸ ಕಟ್ಟಡಕ್ಕೆ ನಾನು ಆ ಸಮಯದಲ್ಲಿ ಚಿತ್ತರಂಜನ ಆಗ ಮರ್ಡರ್ ಆಗೋ ಟೈಮಲ್ಲಿ ನಾನು ಅದಕ್ಕೆ ಕೆಸರುಗಳೇನು ಹಾಕಿದೆ. ಆಗ ನನ್ನ ಪರಿಶ್ರಮದ ಹಣ 1,000 ಕೊಟ್ಟಿದ್ದೇನೆ. ಅದು ದೊಡ್ಡ ಹಣ. ಇವತ್ತಿಗೆ 10,000 ಇರ್ಬೋದು ಅದು. ಈ ದತ್ತಪೀಠದ ಅಭಿಯಾನ ಆಯ್ತಲ್ಲ, ಅಲ್ಲಿ ಯಾವತ್ತು ನೋಡಿದ್ರು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಬರ್ತಿತ್ತು. CT ರವಿಯವರ ಒಂದು ಕಲ್ಲು ಹೊಡೆದರು ಅಲ್ಲಿ ದತ್ತಪೀಠ ಅಂತೇಳಿ. ಮಹೇಶಣ್ಣ ಇಷ್ಟು ಜನ ಕರ್ಕೊಂಡು ಬರಬೇಕು, ಇಷ್ಟು ಜನ ಕರಬೇಕು, ಮುತಾಲಿಕರವರು ಇಷ್ಟು. ನಾವು ದೊಡ್ಡ ಆಂದೋಲನ ಮಾಡಿ ಇಲ್ಲಿಂದ ಹೋಯಿತು ದತ್ತಪೀಠ ಅಭಿಯಾನ ಅಂತೇಳಿ. ಅಲ್ಲಿ ರಾಮ ಮಂದಿರ, ಇಲ್ಲಿ ದತ್ತಪೀಠ ಅಭಿಯಾನ ಅಂತೇಳಿ. ದತ್ತಪೀಠ ಅಭಿಯಾನ ಏನಾಯಿತು? ಯಾರು MLA ಆದರು? CT ರವಿ MLA ಆದರು. ಇವರು ಮಿನಿಸ್ಟರ್ ಆದರು CT ರವಿ. ದತ್ತಪೀಠ ಎಲ್ಲಿ ಹೋಯಿತು? ಮೋದಿ ಏನೋ ನಮ್ಮ ಇದರಿಂದ ಬಂದಿದ್ದರಿಂದ ರಾಮ ಮಂದಿರದ ಒಂದು ಕೆಲಸ ಆಯಿತು. ಅದಕ್ಕೆ ನಾವು ಮೋದಿಯನ್ನು ನಾವು ಲೈಕ್ ಮಾಡೋದು. ನಮ್ಮ 23 ನೋಟ ಅಭಿಯಾನ ಮಾಡಿದ್ಯಾಕೆ? ನಾವು ಡೆಲ್ಲಿಗೆ ಹೋಗಿದ್ದೆವು. ಒಬ್ಬ MP ಆದರೂ ನಮಗೆ ಸಪೋರ್ಟ್ ಮಾಡಿದ್ರಾ? ಮಾಡಲಿಲ್ಲಲ್ಲ. ಇದೇ ಮಾತನ್ನು ನನ್ನ ಹೆಂಡತಿ ಹತ್ರ ಕೂಡ ಕೇಳಿದ್ದೇನೆ ನಾನು. ಅವಳು ರಾಷ್ಟ್ರ ಸೇವಕದಲ್ಲಿ ಮಾಲತಿ ಶೆಟ್ಟಿ ಅಂತೇಳಿ, ಮಲ್ಕುಂಜಿ. ಅವಳು ಸಕ್ರಿಯವಾಗಿ ರಾಷ್ಟ್ರ ಸೇವಕದಲ್ಲಿದ್ದಾಳೆ. ಅವಳು ನನಗೇನು ಬೇಸರ ಇಲ್ಲ. ನಾನು ಕೂಡ RSS ಅಲ್ಲಿ ಇರೋದು. ನನ್ನ ಮಗ ಶಿವಾಜಿ ಅಂತೇಳಿ. ನಿಮ್ಮ ಬಾಯಿ ಅಡ್ಡೆಗೊಂದು ಹೇಳ್ತಿದ್ದೇನೆ. 96 ಇಸವಿಯಲ್ಲಿ ಶಿವಾಜಿ ಅಂತ ಹೆಸರಿಡುವಾಗ ನಮ್ಮವರೆಲ್ಲ ಬೈದರು. ಎಂಥ ಅದೇ ಹೆಸರು ಮಾರ, ನಾಯಕರದ ಹೆಸರು ಆಗೀಗ ಅಂತೇಳಿ ಎಲ್ಲರೂ ಹೇಳ್ತಿದ್ರು. ಯಾರು? ನಮ್ಮ ಬಂಟ ಸಮುದಾಯದವರು. ಇವತ್ತು ಶಿವಾಜಿ ಅಂತ ಶಾಖೆಗೆ ಬರುವಾಗ ಅವನಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ಗೊತ್ತುಂಟಾ? ಇವತ್ತು ಎಲ್ಲರಿಗೂ ಶಿವಾಜಿ ಅಂತೇಳಿ. ನನ್ನ ಬಸ್ಸಿಗೆ ಛತ್ರಪತಿ ಶಿವಾಜಿ ಅಂತ ಹೆಸರು ಬರೆದಿದ್ದೇನೆ ನಾನು. ಶಿವಾಜಿ ಹುಟ್ಟಿದ ದಿವಸ ಅವನು ಹುಟ್ಟಿದ್ದು, ನನ್ನ ಮಗ. ವಾಜಪೇಯಿ ಆ ದಿವಸ ಪ್ರಧಾನಿ ಆದ ದಿನ. ಪ್ರಧಾನಿಗೆ 2-3 ದಿನ ಏನಾಗಿತ್ತು ಪ್ರಥಮವಾಗಿ. ನಾವೆಲ್ಲ ಹುಟ್ಟು ಹೋರಾಟಗಾರರು. ಮಹೇಶ್ ಅಣ್ಣನ ವಿಷಯ ನಿಮಗೆ ಹೇಳಿದ್ದಕ್ಕೆ ನಾನೊಂದು ಮಾತು ಹೇಳಿದ್ದೇನೆ. ದಯವಿಟ್ಟು ಅವರು ಕುಡುಕಂತ ಒಂದು ನೀವು ಪ್ರೂಫ್ ಮಾಡಿ. ಮಹೇಶನ್ನು ಕುಡಿತಾರೆ, ಹಣ ಮಾಡಿದ್ದಾರೆ. ಈಗ ಹಣ ಮಾಡೋದಾದರೆ ಹಣ ಕೊಟ್ಟ ವ್ಯಕ್ತಿ ಯಾರಂತ ನಿಮಗೆ ಗೊತ್ತಿದೆಯಾ? ಎಷ್ಟು ಲಕ್ಷ ಕೊಟ್ಟಿದ್ದಾರೆ, ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅವರಿಗೆ, ಅದು ಗೊತ್ತಿದೆ ನಿಮಗೆ? 5 ಕೋಟಿ ಅವರ ಮನೆ ಮುಂದೆ ತಂದು ಬಿಸಾಡಿದ್ದಾರೆ ಗೊತ್ತುಂಟ. ನೀವು ಸುಮ್ಗಿರ್ಬೇಕಂತ ಹೇಳಿ ಅದನ್ನು ಎತ್ತಿದ್ದಾರೆ ಅವರು. ಒಂದು ನೀವು ಪ್ರೂಫ್ ಕೊಡಿ ನೋಡುವ. ಇವತ್ತು ಹಣ ಮಾಡಿದ್ದಾರೆ. ನೋಟದಲ್ಲಿ ನಾವು ಎಂತ ಮಾಡಿದ್ದಾರೆ? ಹಣ ಮಾಡಿದ್ದೀರ ಅಂತ ಹೇಳ್ತೀರಾ ನೀವು? DK ಶಿವಕುಮಾರ್ ಕೊಟ್ಟ ಅಂತೇಳಿ ನೋಡಿ. ನಾನು ಬೇಕಾದ ಮಹೇಶನ್ನು ಯಾವ ವೇದಿಕೆಗೆ ಕರೆಯಲಿಕ್ಕೆ ತಯಾರಿದ್ದೇನೆ. ನೀವು ಬರ್ತೀರಾ? ಆಗಲಿ ಅಲ್ಲಿ ಚರ್ಚೆ. ನೋಟದಲ್ಲಿ ಅವರು ಹಣ ಮಾಡಿದ್ದಾರೆ ಅಂತೇಳಿ. ಕೆಲವರು ಹೇಳ್ಬೋದು ನೋಟಕ್ಕೆ ನಿಮಗೆ ಬಿದ್ದದ್ದು 23,000 ಅದು ಅಂತ. ಸಾಕು ನಮಗೆ 23. ನಾವು ಪ್ಯೂರ್ ಹಿಂದುತ್ವದವರು ಅದಕ್ಕೆ ಹಾಕಿದ್ದು. 23,000 ಜನರದ್ದು ಕೂಡ ನಮ್ಮದು ಅಭ್ಯಾಸ ವರ್ಗ ಆಗಿದೆ. ನೀವು OTC ITC ಆಗಿದ್ದವರೇ, ನಾವು ಸಂಘದವರೇ ಆಗಿದ್ದು. ನಾವು ಹೆಣ್ಣಿಗೋಸ್ಕರ ಹಾಕಿದ್ದು. ನಾವು ಹುಟ್ಟು BJPಗರೇ. ನಿಮಗೆ ಹರೀಶ್ ಪೂಂಜೆ ಭರತ್ ಶೆಟ್ಟಿಯ ಬಗ್ಗೆ ನಿಮಗೆ ವೈಭವೀಕರಣ ಮಾಡೋದು ನಿಮಗೆ ಇದಿಲ್ಲ ಮೇಡಮ್. ಅವರೆಲ್ಲ ಮೊನ್ನೆ ಬಂದವರು, ವಲಸೆ ಬಂದವರು. ಯಾರು? ಈ ಕಾವಂದರವರೆಲ್ಲ ವಲಸೆ ಬಂದವರು. ಯಾಕೆ ನಿಮಗೆ ಕಾವಂದರದ್ದು ಕಾಲಕ್ಕೆ ಬೇಕು? ಸೌಜನ್ಯನಿಗೆ ಒಂದು ಮನೆಗೆ ಕೊಡಿ, ಸಿಂಪತಿ ಕೊಡಿ ಅವಳಿಗೆ. ಯಾರಾದರೂ ರಾಷ್ಟ್ರ ಸೇವಕದವರು ಯಾರಾದರೂ ಬಂದಿದ್ದಾರೆ? ABP ಅವರು ಹೋದರು. ನನ್ನ ಮಗ ಕೂಡ ಹೋದಾಗ ಅಲ್ಲಿ ಪುರಾಣಿಕರದ್ದು ಬಂತು, ನೀವು ಹೋಗಬಾರ್ದು ಅಂತೇಳಿ. ಏನ್ರಿ ಅರ್ಥ ಅದಕ್ಕೆ? ಏನು ಅರ್ಥ ಅದಕ್ಕೆ? ABP ಅವರು ಸ್ಟೂಡೆಂಟ್ ಅವರು ಸೌಜನ್ಯ ವಿಷಯಕ್ಕೆ ಹೋಗಿ. ಸೌಜನ್ಯ ಯಾರ ಮನೆ ಹೇಳು? ಸಂಘದ ಪರಿವಾರದ ಮನೆ ಮಗಳು. ಅವರ ಓಟು ಅವರು ಎಲ್ಲಿ ಬೇಕಾದ್ರೆ ಅವರದ್ದು ಅಲ್ಲಿ ದೇವರಿದ್ದಾರೆ ಅಲ್ಲಿ. ಅವರೇನು ಕೆಲವರು ಹೇಳ್ತಾರಲ್ಲ, ಅವರು ಸೌಜನ್ಯ ಹೋರಾಟದಿಂದ ಹಣ ಮಾಡಿದ್ರಂತ. ಅವರ ಮನೆಗೆ ಹೋಗಿ 10-25 ವರ್ಷಕ್ಕಿಂತ ಮೊದಲಿದ್ದು ರಬ್ಬರ್ ತೋಟ, ತೆಂಗಿನ ತೋಟ, ನಿಮ್ಮ ಇದಿದೆ, ಬೇಕಾದಷ್ಟು ಜಮೀನಿದೆ ಅವರಿಗೆ. ಒಂದು ಗಳಿಗೆ ಹೋಗಿ ನೋಡಿ ನೀವು. ಸೌಜನ್ಯ ಹೋರಾಟದಿಂದ ಅವರು ಮನೆ ಮಾಡಿದ್ರು, ಅದು ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ. ಯಾರ ಸುಳ್ಯ ಪುತ್ತೂರಿನಲ್ಲಿ ಅಡಿಕೆ ತೋಟದವನ ಮನೆ ಏನು ಹಂಚಿನ ಮನೆಯಲ್ಲಿದ್ದಾರೆ? ಅವರು ಹುಲ್ಲಿನ ಮನೆಯಲ್ಲಿದ್ದಾರಾ?
ಎಲುಬಿಲ್ಲದ ನಾಳೆಗೆಲ್ಲ ಮಾತಾಡ್ತಾರಲ್ಲ, ಒಂದು ಹೆಣ್ಣು ಯಾವ ರೀತಿಯಲ್ಲಿ ಸತ್ತಿದೆ, ಒದ್ದಾಡಿ ಒದ್ದಾಡಿ ಸತ್ತಿದೆ. ಆಯಿತು, ನಾವು ಸಂತೋಷ್ ರಾವ್ ಅಂತಲೇ ನಾವು ಒಪ್ಪಿಕೊಳ್ಳೋಣ, ಸಂತೋಷ್ ರಾವೇ ಮರ್ಡರ್ ಮಾಡಿದೆ. CBI, ಈ ದೇಶದ ಪ್ರಬಲ ಒಂದು CBI ಸಂತೋಷ್ ರಾವ್ ಅಂತ ಜಜ್ಮೆಂಟ್ ಕೊಟ್ಟಿದ್ದರೆ ನಾವು ಸುಮ್ಕೆ ಇರ್ತಿದ್ವಲ್ಲ. ಹೋಗ್ಲಿ ಆ ಬೋಳಿ ಮಗ ಯಾರಾದರೂ, ಸಂತೋಷ್ ರಾವ್ ಆದರೆ ಸಂತೋಷ್ ರಾವ್ ನಿರಪರಾಧ ಅಂತ ಬಿಡುಗಡೆ ಆಯಿತು. ಒಂದೇ ಒಂದು ಪ್ರೂಫ್ ಇಲ್ಲ. ನೀವು ಇಷ್ಟೆಲ್ಲ ನೋಡ್ತಿದ್ದೀರಿ ಮೇಡಮ್. ಮಹೇಶನ್ನ ಹಣ ಮಾಡಿದರು, ಮಹೇಶನ್ನಲ್ಲಾದರೆ ಇವತ್ತು ಸೌಜನ್ಯನಂತೂ ಇನ್ನೂ ಎಷ್ಟು, ಯಾಕೆ ನೇತ್ರಾವತಿಯಲ್ಲಿ ಆಮೇಲೆ 12 ವರ್ಷದಲ್ಲಿ ಒಂದೇ ಹಣ ಬೀಳಲಿಲ್ಲ? ನೇತ್ರಾವತಿಯಲ್ಲಿ ಯಾವಾಗ ಸೋಮವಾರ ತಪ್ಪಿದರೆ ಮಂಗಳವಾರ ತೇಲಿ ಬಂದ ಶವ, ಲಾಡ್ಜಲ್ಲಿ ಆತ್ಮಹತ್ಯೆ, ಧರ್ಮಸ್ಥಳದಲ್ಲಿ ಸಾಯಬೇಕಾ ಎಲ್ಲರೂ? ಕಟೀಲ್ನಲ್ಲಿ ಹೊಳೆ ಇದೆಯಲ್ಲ, ಸುಬ್ರಹ್ಮಣ್ಯದಲ್ಲಿ ಅಷ್ಟು ದೊಡ್ಡ ಹೊಳೆ ಇದೆ, ಕೊಲ್ಲೂರಲ್ಲಿದೆ, ಚಾರ್ಮಾಡಿಯಲ್ಲಿ ಇದೆ, ಅಲ್ಲಿ ಎಷ್ಟು ಸಾಯ್ಬೋದಿತ್ತಲ್ಲ. ಹೆಣ್ಣುಗಳು ಯಾಕೆ ಸಾಯೋದು ಜಾಸ್ತಿ? ನಾವು ದಂಪತಿಗಳು ನಾವೆಲ್ಲ ಧರ್ಮಸ್ಥಳ ರೂಟಲ್ಲಿ ಇದ್ದವ್ರು ಮೇಡಮ್. ನಾವು ಸೀದಾ ಮಾಡ್ತೇವೆ, ನಾವು ಏನು ಹೆದರಿಕೆ ಇಲ್ಲ ನಮಗೆ. ಇವತ್ತು ಹೋಗಿ ಮಂಗಳೂರು ಫಸ್ಟ್ ದೀಪಕ್ಕೆ ಹೋಗಿ ಚಂದ್ರಶೇಖರ್ ಶೆಟ್ಟಿ ಯಾರಂತ ಕೇಳಿ, ಅವರನ್ನು ಜೈ ಶ್ರೀರಾಮ್ ಅಂತಲೇ ಹೇಳೋದು ನನ್ನ ಹೆಸರು ಅಡ್ಡ ಶ್ರೀರಾಮ್. ಆ ಟೈಮಲ್ಲಿ ನಿಮ್ಮ 89ನೇ ಇಸವಿಯಲ್ಲೆಲ್ಲ ತನ್ನ ಸ್ವಂತ ಸ್ಕೂಟ್ರು, ಬಜಾಜ್ ಸ್ಕೂಟ್ರು, ಇದು ಹೀರೋ ಹೋಂಡಾ ಗಾಡಿಯಲ್ಲೆಲ್ಲ ಜೈ ಶ್ರೀರಾಮ್ ಅಂತ ಬರೀಲಿಕ್ಕೆ ಹೆದರ್ತಿದ್ರು ಆ ಟೈಮಲ್ಲಿ. ಹೌದಲ್ಲ, ಯೋಚಿಸಿ, ಜೈ ಶ್ರೀರಾಮ್ ಅದು ದೊಡ್ಡ ಕೋಮು ಭಾವನೆ ಅಂತ 3 ಅಕ್ಷರ. ಇವತ್ತು ಎಲ್ಲಿ ನೋಡಿದ್ರು ಟಾಯ್ಲೆಟಲ್ಲಿ ಇದೆ, ಅಲ್ಲಿ ಇದೆ, ಎಲ್ಲಿ ಬೇಕಾದರೂ ಇಡೀ ಮೈ ಮೇಲೆಲ್ಲ ಜೈ ಶ್ರೀರಾಮ್ ಅಂತ ಬರೀಲಿಕ್ಕೆ ಕಾರಣ ಯಾರು? ಆವತ್ತು ಬಲಿದಾನ ಮಾಡಿದವರು. ಆ ಸರಾಯ್ ನದಿಯಲ್ಲಿ ನಾವು ಹೋದವರು, ಅರ್ಧದಿಂದ ಓಡಿ ಬಂದವರು ನಾವು, ಬಜಲೇರ, ಕಮಲಾಕ್ಷಿ, ಇವರಿಗೆಲ್ಲ ಗೊತ್ತಿದೆ. ನಾವು ಜೀವಂತ ಬದುಕಿ ಬಂದದ್ದು ಕಷ್ಟ ಮೇಡಮ್. ಆ ಟೈಮಲ್ಲಿ ಸರಾಯ್ ನದಿಯಲ್ಲಿ ಆ ಮುಲಾಮ್ ಸಿಂಗ್ ಯಾದವ್ ಮರಳು ಮೂಟೆಯಲ್ಲಿ ಹಾಕಿ ನಮ್ಮನ್ನು, ಅಲ್ಲಿ ಎಷ್ಟೋ ಜನ ಕರಸೇವಕರನ್ನು ಇದಕ್ಕೆ ಹಾಕಿದ್ದಾರೆ, ಶೂಟ್ ಮಾಡಿ ಹಾಕಿದ್ದಾರೆ. ಅವ್ರದ್ದು ಡೂಪ್ಲಿಕೇಟ್ ಪೊಲೀಸ್. ಎಷ್ಟು ವೇದನೆ ಪಟ್ಟಿದ್ದಾರೆ. ಆ ಮಂದಿರಕ್ಕೋಸ್ಕರ ಎಷ್ಟು ಜೀವ ಬಿಟ್ಟಿದ್ದಾರೆ ಗೊತ್ತುಂಟ? ಒಂದು ಕ್ಷಣ ಆದರೂ ಯೋಚನೆ ಮಾಡಿದ್ದಾರೆ ಯಾರಾದರೂ? ಮಹೇಶನ್ನ ಹೋರಾಟ ಮಾಡಲಿಲ್ವಾ ಹಿಂದುತ್ವಕ್ಕಾಗಿ? ಸತ್ಯಜಿತ್ ಸುರತ್ಕಲ್ ಹೋರಾಟ ಮಾಡಲಿಲ್ವಾ? ಗುಣಕರ್ ಶೆಟ್ಟಿ, ಆ ಪಡೀಲಲ್ಲಿ ಗುಣಕರ್ ಇವರು ನಮ್ಮದು ಶಾಖೆ ಆಗುವಾಗ ಇವತ್ತು ಆ ಪಡೀಲು ಇಷ್ಟು ಬೆಳೆದಿರಲಿಲ್ಲ. ಆ ರೈಲ್ವೆ ಸ್ಟೇಷನ್ ರೈಲ್ವೆ ಟ್ರ್ಯಾಕಿಂದ ಕೆಳಗೆ, ಮೋರ್ಬಿಜಿಂದ ಈಚೆ, ಅಲ್ಲಿ ಶಾಖೆ ಆಗುವಾಗ ಯಾರೋ ಒಬ್ಬ ಬಂದು ಕಲ್ಲು ಬಿಸಾಡೋದು ದಿನಲ್ಲೂ. ಆಮೇಲೆ ನಾವೆಲ್ಲ ಸೇರಿದ ಆಗ ಒಂದು 25 ಜನ ಸಂಘದಲ್ಲಿ ಸೇರ್ಲಿಕ್ಕೆ ಜನ ಇಲ್ಲ. ಆಗ ಅಷ್ಟು ಬೆಳೆದಿಲ್ಲ. ಮನೆಯವರು ಹೇಳೋದು, ಈ ಸಂಘಕ್ಕೆ ಬೋರ್ಚಿ ಮಾರ, ಸಂಘಕ್ಕೆ ಹೋಗಬೇಡಿ ಅಂತೇಳಿ, ಸಂಘದ ಕೆಲಸಕ್ಕೆ ಹೋಗಬೇಡಿ ಅಂತ. ಆಗ ಜನಾರ್ದನ ಪೂಜಾರಿ ಅಷ್ಟು ಸ್ಟ್ರಾಂಗ್ ಇದ್ದರು ಎಲ್ಲ. ನಮ್ಮನ್ನು ಯಾವಾಗ ನೋಡಿದ್ರೆ ಬೈಯುವುದೇ ಅವರು. ಇವತ್ತು ಹೊಗಳ್ತಾರೆ ಬಿಡಿ, ಆವತ್ತು ಬೈದದ್ದು ಎಷ್ಟು ಇದೆ ಅದೆಲ್ಲ ಬಿಡಿ, ಅದೆಲ್ಲ ಗತಕಾಲದ ಬಿಡಿ. ಆವತ್ತು ಒಂದು ಶಾಖೆಗೆ ಹೋಗುವಾಗ ನೀವು ಹೋಗಬೇಡ ಅಂತೇಳಿ, ನಾನು ಇದೇ ಕೃಷ್ಣನಗರದಲ್ಲಿ, ಬೋಂದೆಲ್ ಕೃಷ್ಣನಗರದಲ್ಲಿ ಹಿಂದೂ ಜಾಗರಣ ವೇದಿಕೆ ನಾನು ಸರ್ಕಾರಿ ಬಸ್ಸಲ್ಲಿ ಇದ್ದು ನಾವು ಶಾಖೆ ಮಾಡುವಾಗ 50 ಸಂಖ್ಯೆ ಸೇರಿಸಿದ್ದೇವೆ. ದಿನ ಕಡಿಮೆ ಆಯಿತು. ಯಾಕೆ ಬರಲಿಲ್ಲ ನೀನು ಸಂಘಕ್ಕೆ ಅಂತ ಕೇಳುವಾಗ, ಮುಕುಂದರ ಹತ್ರ ಕೇಳಿ, ಪ್ರಕಾಶನ ಹತ್ರ ಕೇಳಿ, ಅವರು ಬರ್ತಿದ್ರಲ್ಲ ನಿತ್ಯ. ದಿವಾಕರ್ ಇದ್ದರು, ದಿವಾಕರ್ ಅಂತ ಕುದುರೆಮುಖದಲ್ಲಿದ್ದವರು. ಈಗ ಅವರು ಬೇರೆ ದೂರಕ್ಕೆ ಹೋಗಿದ್ದಾರೆ. ಅವರು ಅದು ಕುದುರೆ ಕಂಪನಿ ಮುಗೀತಲ್ಲ. ಬರುವಾಗ ಅಲ್ಲಿ 50 ಕಂಪನಿಯಾಗಿ ಲಾಸ್ಟಿಗೆ 10ಕ್ಕೆ ಬಂತು. ಯಾಕೆ? ಮನೆಯವರು ಹೋಗ್ಬಾರ ಅಂತ ಹೇಳಿದ್ದಾರೆ. ಆದರೂ ನಾವು ಎದ್ದು ನಿಂತಿದ್ದೇವೆ ನಾವು. ನಮಗೆ ಆಗ ರಾಮಜ್ಯೋತಿ ಬರುವಾಗ, ಇದಕ್ಕೆ ಬರುವಾಗ ಸಾರಥಿ ಹೋಗ್ತಿರ್ಲಿಲ್ಲ ರಥಕ್ಕೆ, ನಾನು ಹೋಗ್ತಿದ್ದದ್ದು ಮೇಡಮ್. ಹಿಂಗೆ ಪಟ ಕಳಿಸ್ತೇನೆ, ನಾನು ಹೋಗ್ತಿದ್ದೆ ಆಗ. ಚಂದ್ರಶೇಖರ್ ಶೆಟ್ಟಿ ನಾನು ಹೋಗ್ತಿದ್ದೆ, ರಮೇಶ್ ಶೆಟ್ಟಿ ಹೊಸದಿಗಂತದವರು, ನಮ್ಮ ಕಾರಂತರಂತ ಇಲ್ಲಿ ಕಾವೂರು ಕಟ್ಟೆಯವರು, ಅವರಿಗೆ ತೀರಿಯೋದ್ರೇನು ಗೊತ್ತಿಲ್ಲ, ಅವರೆಲ್ಲ ನಮಗೆ ಅರ್ಚಕರು. ಅದಕ್ಕೆ ಕಟ್ಟುವೆವು ರಾಮನ ಪಾದದ ಮೇಲನೆ, ಅಲ್ಲೇ ಮಂದಿರಲ್ಲಿ ಕಟ್ಟುವಂಥ ರಾಮಜ್ಯೋತಿ, ರಾಮಪಾದುಕ. ಮಂಗಳೂರು ನಗರದಲ್ಲಿ ಎಷ್ಟು ಸಮಾವೇಶ ಆಯಿತು ಗೊತ್ತಾ ನಿಮಗೆ? ಮರಳಾರದ ಮಂಗಳೂರು ತರುಣ ಸಮಾವೇಶ, ಮಾತೃ ಸಂಗಮ. ಇವತ್ತಿನಾಗೆ ಫ್ಲೆಕ್ಸ್ ಕಟ್ಟಲಿಕ್ಕಿಲ್ಲ. ಅಲ್ಲಿ 15 ದಿವಸ ಮೊದಲು ಹೋಗಿ ಅಲ್ಲಿ ಎಲ್ಲ ಸ್ಟೇಜ್ಗೆ ಜಂತರ್ ಮಂತರ್ ಅಂತ ಸ್ಟೇಜ್ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಆ ಟೈಮಲ್ಲಿ. ನಾವು ಕೆಲಸಕ್ಕೆ ರಜೆ ಕೊಡೋದು, ಅದು ಇಯಲ್ಲ ಅಂತ ಹೇಳಿ, ನಾ ಬರೋದಿಲ್ಲ ಅಂತೇಳಿ, ನೀನು ಡಿಸ್ಮಿಸ್ ಆಗ್ತೀವಿ ಆಗಲಿ ಅಂತೇಳಿ. ನಮ್ಮ ಕಾರ್ಪೊರೇಟರ್ ಶಂಕರನಾರಾಯಣ ಭಟ್ರು ಇರ್ತಾರೆ, ಅವ್ರ ಹತ್ರ ಕೇಳಿ ನನ್ನ ಚರಿತ್ರೆ ಏನಂತೇಳಿ. ಆವತ್ತು ಬೆಳ್ತಂಗಡಿಯಿಂದ ಸುಳ್ಯದಿಂದ ಜನ ಕರ್ಕೊಂಡು ಬರಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮರಡಿ ಬೇಕಿತ್ತು, ಜೀಪಲ್ಲಿ ಬರಬೇಕು, ಲಾರಿಯಲ್ಲಿ ಕೂತ್ಕೊಂಡು ಬಂದ ದಿನ ಇದೆ. ಒಂದೊಂದು ಸಮಾವೇಶಕ್ಕೆ ನೆಲದಲ್ಲಿ ಕೂತ್ಕೊಳ್ಳೋದು, ಈಗಿನಾಗಲೇ ಚಾರಲ್ಲೆಲ್ಲ. ಇವತ್ತು ಎಷ್ಟು ಇದಾಗಿದೆ. ಆಮೇಲೆ ಕಸ ಹೆಕ್ಕಿ ಎಲ್ಲ ಕ್ಲೀನ್ ಮಾಡಿ ನಾವು ಹೋಗುವ ಒಂದು ಪದ್ಧತಿ ಇತ್ತು. ಇವತ್ತು ಇದೆ, ಇಲ್ಲ ಅಂತ ಹೇಳೋದಲ್ಲ.
ಇವತ್ತು ನಮಗೆ ಹಿಂದುತ್ವದ ಸೌಜನ್ಯ ಹೋರಾಟಗಾರರಿಗೆ ನಾವು ಸೌಜನ್ಯ ಹೋರಾಟಗಾರರು ಯಾವುದು ಕಾಂಗ್ರೆಸ್ನವರನ್ನು ಯಾವತ್ತು ನಾವು ಅವರ ಗುಲಾಮರಲ್ಲ. ಕಾಂಗ್ರೆಸ್ನವರು ಅಷ್ಟೇ, ಬಿ ಜೆ ಪಿಯವರು ಅಷ್ಟೇ. ಕಾಂಗ್ರೆಸ್ನವರು ಇರುವಾಗಲೇ ಜಾಸ್ತಿ ಧರ್ಮಸ್ಥಳದಲ್ಲಿ ಇದಾಗಿದ್ದು, ಅತ್ಯಾಚಾರ ಆಗಿದ್ದು. ಅದು ಮಹೇಶಣ್ಣನೇ ಹೇಳ್ತಾರೆ. ಈ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಆ್ಯಂಡ್ ಟೀಮ್ ಅವರು ಕಾಂಗ್ರೆಸ್ಸಿಗೆ ಬಂದದ್ದು ಯಾವಾಗ? ಮೋದಿ ಅವರು ಸೆಕೆಂಡ್ ಟೈಮ್ಗೆ ಬರ್ತಾರಂತ ಹೇಳಿ ಅಲ್ಲ ಬಂದಿದ್ದು. ಏನೋ ಒಂದು ರಾಷ್ಟ್ರಪತಿ ಆತ ಏನೋ ಇದಾಗಿ ಅಂತ ಹೇಳಿ ಬಂದಿದ್ದಲ್ಲ, ಮಾಡ್ತಾರಂತೇಳಿ. ಇದೇ ಭರತ್ ಶೆಟ್ಟಿ ಇರುವಾಗ ನಮಗೆ ಎಷ್ಟು ಸಾರಿ ಹಿಂದುತ್ವಕ್ಕೆ ಬೈದಿದ್ದಾರೆ ಗೊತ್ತುಂಟಾ ನಮಗೆ? ಇವರ ಕ್ಷೇತ್ರದವನು ನಾನು. ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಸ್ವಲ್ಪ ತೋರಿಸಿ ನೋಡುವ. ಹಿಂದುತ್ವ ನಮಗೆ ಕಳಿಸ್ಬೇಕಂತಿಲ್ಲ ಯಾರು. ನಮ್ಮ ಪಾಠವನ್ನು ಹಿಂದುತ್ವದಲ್ಲೇ ಇದ್ದವರು ನಾವು, ನಮ್ಮ ರಕ್ತದಲ್ಲಿ ಇರುವುದು. ಬೇಡ ನಮಗೆ ಒಂದು ಮಾತು ಹೇಳ್ತೇನೆ, ಈ ದೊಡ್ಡ ಹಿಂದುತ್ವದಲ್ಲಿ ನಮ್ಮ ಇಡೀ ಇಲ್ಲಿ ಇರುವ ನಾಯಕರು ಮುಸ್ಲಿಮ್ಸ್ ಜೊತೆ ಎಷ್ಟು ಜನ ವ್ಯಾಪಾರ ಮಾಡ್ತಾರೆ ಇವತ್ತಿಗೆ? ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಅದು ಇದು ಮಾಡುವವರು ಯಾರಿದ್ದಾರೆ? ಎಷ್ಟು ಜನ ಹೋಗಿ ಬಿರಿಯಾನಿ ಮೊನ್ನೆ ಒಂದು ಲಗ್ನ ಪತ್ರಿಕೆಯಲ್ಲಿ ಬೇರೆನೇ ಉಂಟು, ಅದರಲ್ಲಿ ಬೇಡಿ ಹೆಸರು ಬೇಡ. ಕಾರ್ಯಕರ್ತ ಮಾತ್ರ ಅವ್ರ ಜೊತೆ ನಾವು ಮಾತಾಡಬಾರ್ದು, ಅವ್ರ ಹತ್ರ ವ್ಯವಹಾರ ಮಾಡಬಾರ್ದು, ಅವರ ಇದು ಮಾಡಬಾರ್ದು ಅಂತೇಳಿ ನಾವೆಲ್ಲ ಹೋರಾಟ ಮಾಡಿದೆವು. ನಮಗೆ ಕೂಡ ಬಜರಂಗ ದಳದ ಫಸ್ಟ್ ದೀಕ್ಷೆ ಆಗಿದ್ದು ಇದು ಇವತ್ತಿದೆ. ಶಕುಂತಲ ಶೆಟ್ಟಿ ಇವರನ್ನೆಲ್ಲ ನಾವು ಮರೆಯಬಾರದು ಯಾವತ್ತು. ಯಾಕೆ ವಿನ್ನಿಂಗ್ ಕ್ಯಾಂಡಿಡೇಟ್ ಮಹೇಶ್ ಶಕುಂತಲಕ್ಕೆ ಸೀಟು ಕೊಡಲಿಲ್ಲ? ಇವರು ಸ್ವಲ್ಪ ಆಲೋಚನೆ ಮಾಡಲಿ, ಆತ್ಮ ಮಾಡಿ. ಅವಳಂಥವಳು ಇಂಥವಳು ಅಂತೇಳಿ ನಿಮಗೆ ಹೇಳಬೇಕಲ್ಲ ನಾನು. ಶಕುಂತಲ ಶೆಟ್ಟಿ ವಿನ್ನಿಂಗ್ ಕ್ಯಾಂಡಿಡೇಟ್. ಆವತ್ತು ನಮಗೆ ರಾಮರಥ, ರಾಮಜ್ಯೋತಿ, ರಾಮಪಾದಕ್ಕೆ ಇದಕ್ಕೆ ಹೋಗುವಾಗ ಇದ್ದದ್ದು ಆ ಒಂದು ಹೆಂಗಸು ಮಾತ್ರ ನಮ್ಮ ಇದರಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ. ಯಾರು ಬಿ ಜೆ ಪಿಗೆ ಬರ್ತಿರಲಿಲ್ಲ. ಎಲ್ಲಿದ್ದರು ಶೋಭಾ ಕರಂದ್ಲಾಜೆ? ಪಕ್ಷನೇ ಬೇರೆ ಕಟ್ಟಲಿಲ್ಲ, KCP ಅಂತ KJP ಅಂತ ಹೇಳಿ. ಅವ್ರದ್ದು ವಿಡಿಯೋ ಬೇಕಾ? ನಾವು ಬಿ ಜೆ ಪಿಯಿಂದ ಡಿವೋರ್ಸ್ ಆಗಿದ್ದೇವೆ ಅಂತೇಳಿ. ಇವತ್ತು ಬಿ ಜೆ ಪಿಯಲ್ಲಿ ಉನ್ನತ ಮಟ್ಟದಲ್ಲಿ ಇಲ್ವಾ? ಸ್ವಲ್ಪ ನೀವು ಆತ್ಮಾವಲೋಕನ ಮಾಡಿ. ಏನು ಇವರು ಪಕ್ಷಕ್ಕೆ ದ್ರೋಹ ಮಾಡಿ ಹೋದವರ? ಬೇರೆ ಅವರು ಕೂಡ ಒಂದು ಪಕ್ಷೇತರಾಗಿ ನಿಂತರು. ಯಾರು? ಶಕುಂತಲ ಶೆಟ್ಟಿ. ನಮ್ಮ ಅಕ್ಕ ಅಂತ ಹೇಳಿ ಅವರನ್ನು ನಾವು ಎಷ್ಟು ಇದರಲ್ಲಿ ನಾವು ಪಾಪ ಅವರು ಇಲ್ಲಿ ಹೋರಾಟ ಮಾಡಲಿಲ್ಲ ಇದಕ್ಕೆ ಎಲೆಕ್ಷನ್ಗೆಲ್ಲ. ರಮಣತ್ರ ಎದುರು 3,000 ಸೋತಿದ್ದವರು ಬಂಟ್ವಾಳ ಕ್ಷೇತ್ರದಲ್ಲಿ. ಪ್ರತಿಯೊಂದಕ್ಕೂ ಜುಟ್ಟು ಕಟ್ಟಿಕೊಂಡು ಬರ್ತಿರ್ಲಿಲ್ಲ. ರಾತ್ರಿ 12 ಗಂಟೆ ತನಕ ರಾಮಜ್ಯೋತಿ, ರಾಮಪಾದುಕ ನಾವು ಬರುವಾಗ ನಮ್ಮ ರಥದಲ್ಲಿದ್ದ ಹೆಂಗಸವರು, ಅವರನ್ನು ನಾನೊಂದು ಹಳೆ ಬಜಾಜ್ ಇತ್ತು, ಅವರನ್ನು ಕುಂತುರಿಕೊಂಡೋಗಿ ಬಿಟ್ಟಿದ್ದೇನೆ ನಾನು ಎಷ್ಟೋ ಸಾರಿ. ತ್ಯಾಗಮಯ ಹೆಂಗಸವರು. ಪ್ರತಿಯೊಂದು ಇದಕ್ಕೆ ನಾವು ಹೇಳಬೇಕಲ್ಲ ಮೇಡಮು. ಏಕೆಯಾಗಿ ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಹಣ ಮಾಡಿದ ಅಂತೇಳಿ ನಿಮಗೆ ನಾನು ಒಬ್ಬ ಸಹೋದರಿಯಾಗಿ, ಅಕ್ಕನಾಗಿ ನಿಮಗೆ ಚಾಲೆಂಜ್ ಆಗ್ತೇನೆ. ಅವರು ಮದ್ಯಪಾನ ಮಾಡೋದಾದರೆ ಅವರು ಎಲ್ಲಿ ಹಣ ತೆಗೆದುಕೊಂಡಿದ್ದಾರೆ ನೀವು ಪ್ರೂಫ್ ಮಾಡಿ. ನಾನು ನಿಮ್ಮಲ್ಲಿ ಅಜೀವವಾಗಿ ನಾನು ಇದು ಮಾಡ್ತೇನೆ, ನಿಮ್ಮ ಜೊತೆ ನಾನು ಗುಲಾಮಗೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತೇನೆ ನಾಳೆನೇ. ಒಪ್ಕೊಳ್ತೀರಾ? ಅವರನ್ನು ಯಾವತ್ತು ಎನ್ಕೌಂಟ್ರ್ ಮಾಡಲಿಕ್ಕೆ ಅಂತ ಇದು ಮಾಡಿದ್ರು ನೋಡಿ. ಯಾಕೆ ಮಾಡಿದ್ರು ಅದೆಲ್ಲ ಗೊತ್ತಿಲ್ಲ ನಿಮಗೆ? ನಮ್ಮ ಹಿಂದೂ ಹುಡುಗಿಗೆ ಎಷ್ಟು ನ್ಯಾಯ ಸಿಕ್ಕಿದೆ ಹೇಳಿ ನೋಡುವ. ಈಗ ನೋಟ ಅಭಿಯಾನದಲ್ಲಿ 23,000 ನಿಮ್ಮ ಮುಖಕ್ಕೆ 23,000 ಬಿತ್ತಂತೇಳಿ ಇವರು ನಮ್ಮವರೆಲ್ಲ ಕೇಕೆ ಮಾಡ್ತಾರಲ್ಲ. ನಾನೊಂದು ಆನ್ಸರ್ ಕ್ವಶನ್ಗೆ ಹೇಳ್ತೇನೆ. 1984ರಲ್ಲಿ BJP ರಾಮ್ ಭಟ್ರು ಎಲೆಕ್ಷನ್ ನಿಂತರು MP ಯಲ್ಲಿ. ಅವರಿಗೆ ಎಷ್ಟು ಓಟು ಬಿದ್ದಿದ್ದು ಸ್ವಲ್ಪ ಕೇಳಿ ಮೇಡಮ್. ಜನಾರ್ದನ ಪೂಜಾರಿಗೆ ಹೈಯೆಸ್ಟ್ ಬಿತ್ತು. ಸೆಕೆಂಡ್ ನೇಗಿಲು ಹೊತ್ತ ರೈತ ಜನತಾ ಪಕ್ಷಕ್ಕೆ ಬಿತ್ತು. ಥರ್ಡ್ ಪ್ಲೇಸ್ಗೆ ನಮಗೆ ಬಿತ್ತು. ಆಮೇಲೆ ನಾವು ರಾಮ ಮಂದಿರ, ರಾಮಜ್ಯೋತಿ, ಇದು ರಾಮನ ಸುದ್ದಿಗಿರಿಂದ ನಮಗೆ ಜಾಸ್ತಿ ಬಂತು. 60, 80 ಹೀಗೆ ಏರ್ತಾ ಹೋಯಿತು. ಎಷ್ಟು ಬಲಿದಾನ ಆಯಿತು. ಇವತ್ತು UP ನಾವು ಇಷ್ಟೆಲ್ಲ ಮಾಡಿದ್ರಲ್ಲ, ಈ ಸರಿ ಹಾಗೆ ಡೌನ್ ಆಯಿತು. RSSನವರ ಮಾತು ಇವರು ಅಯೋಧ್ಯೆಯಲ್ಲಿ ಕೇಳಿದ್ರಾ? ಸಂಘ ಪರಿವಾರದ ಮಾತು ಇವರು ಕೇಳಿದ್ರ? BJP ಅವರು ನಕಲಿ ಹಿಂದುತ್ವವಾದಿಗಳಲ್ಲ ಇರುವುದಲ್ಲಿ ಇಲ್ಲಿ. ನಾವು ಸರಿ ಇದ್ದರೆ ಇವರು ಯಾರು ರಾಹುಲ್ ಗಾಂಧಿ 2 ಕಡೆಯಲ್ಲಿ ಮೆಜಾರಿಟಿಯಲ್ಲಿ ಅವನು ವಿನ್ ಆಗಬೇಕಾ? ನಮಗೆ ಮಾತಾಡೋ ಹಕ್ಕಿದೆ ಮೇಡಮ್. ನಾನು ಒಬ್ಬ ಸರ್ಕಾರಿ ನೌಕರನಾಗಿ ಈಗ ನಾನು ರಿಟೈರ್ಡ್. ನಾನು ಆ ಟೈಮಲ್ಲಿ ನನಗೆ ಕೆಲಸ ಮುಖ್ಯ ಅಲ್ಲ, ನನಗೆ ಯಾರು ಮುಖ್ಯ ಅಲ್ಲ ಅಂತೇಳಿ ನಾನು ಹೋರಾಟ ಮಾಡಿದವನು. ನಾನು ಎಲ್ಲಿಗೆಲ್ಲ ಹೋಗಿದ್ದೇನೆ. ನಾನು ಇದೇ ಬಜ್ಪೆಯಲ್ಲಿ, ನೀವು ಇನ್ನೊಮ್ಮೆ ನೋಟೆಡ್ ಮಾಡಿ, ಬಜ್ಪೆಯಲ್ಲಿ 2002ನೇ ಇಸವಿಯಲ್ಲಿ ಮೋದಿ ಗೋದ್ರದ್ದು ಇದು ಮಾಡಿ ಅಲ್ಲಿ ಅದಕ್ಕೆ ಒಂದು ಸರಿಯಾದ ಉತ್ತರ ಕೊಟ್ಟಾಗ
ನಾವು ಇದೇ ಬಜ್ಪೆಯಲ್ಲಿ ಗಣೇಶೋತ್ಸವದ ಅಲ್ಲಿ ಶಾರದೋತ್ಸವ ಸಮಯದಲ್ಲಿ ನಾವು ಆಗ ನಾವೊಂದು ಫ್ಲೆಕ್ಸ್ ಬರಲಿಲ್ಲ. ಆಗ ನಾವೊಂದು ಇದಾಕಿದ್ದೀವಿ, ನಾವು ಅಲ್ಲಿ ಮೋದಿಜಿಯವರ ಬಗ್ಗೆ ಒಂದು ಕಟೌಟ್ ಮಾಡಿದ್ದೀವಿ ನಾವು ಮಾಡಿ ಅಲ್ಲಿ ಹಾಕಿದ್ದಕ್ಕೆ ನಮ್ಮವರೇ ತೆಗೆದು, ನಮ್ಮವರೇ ಹೇಳಿದರು ತೆಗಿರು ಬಿಡು 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 ಅದೆಲ್ಲ ಬೇಡ ಅಂತ ಹೇಳಿ ತೆಗೆಸಿದರು. ಕಾಂಗ್ರೆಸ್ನವರು ತೆಗೆಸಿದಲ್ಲ, ನಮ್ಮವರೇ ತೆಗೆಸಿದರು. ಮೋದಿಜಿಯವರ, ನಮ್ಮ ಗುಜರಾತಿನ ಮುಖ್ಯಮಂತ್ರಿ ಅವರದ್ದು ಫ್ಲೆಕ್ಸ್ ಹಾಕಿದ್ದಕ್ಕೆ ತೆಗಿರು ಬೇಡ 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 ಅಂತೇಳಿ. ಯಾಕೆ ತೆಗೆಸಿರೋದು? ಕಾಲ ತಸ್ಮೈ ನಮಃ. ಯಾರು ಇದರಲ್ಲಿ ಬುದ್ಧಿವಂತರಲ್ಲ, ಯಾರು ಅನಾಗರಿಕರಲ್ಲ, ಎಲ್ಲರೂ ಬುದ್ಧಿವಂತರೇ. ಬಿ ಜೆ ಪಿ ಪಕ್ಷವ ನಾಯಕನಿಂದ ಬರುವುದಲ್ಲ, ಯಾವುದೂ ಈ ನಕಲಿ ವಲಸೆ ಬರುವವರಿಂದಲ್ಲ. ಬಿ ಜೆ ಪಿ ಪಕ್ಷ ಕಟ್ಟಿದ್ದು ನಾವು ಕಾರ್ಯಕರ್ತರು. ನೀವು ನಂಬ್ತಿರ ಬಿಡ್ತಿರೋ, ಇದೇ ಪಾಲೆಮಾರ ಹತ್ರ ಕೇಳಿ. ಇವತ್ತು ಹೋಗಿ ನೀವು ಪಾಲೆಮಾರ ಹತ್ರ ಕೇಳಿ ದಯವಿಟ್ಟು. ಮಾಲತ್ಯಕ್ಕ ಮತ್ತು ಚಂದ್ರಶೇಖರನ್ನ ಎಷ್ಟು ನಿಮ್ಮ ಹೆಂಡತಿ ಶಶಿಕನನ್ನು ಕರ್ಕೊಂಡು ಎಲ್ಲೆಲ್ಲೂ ಹೋಗಿದ್ದಾರೆ ಅಂತೇಳಿ. 5,000 ಮತದಿಂದ ವಿನ್ ಆಗಬೇಕಾದ್ರೆ ನಾವು ಗಂಡ ಹೆಂಡತಿ ಕಾರಣ. ಅಲ್ಲೆಲ್ಲ ಕಮ್ಯುನಿಸ್ಟರಿಗೆ ಹೋಗಿದ್ದೇವೆ, ಪಂಜಿ ಮುಗ್ಗರು ಆ ಕಡೆ. ಈ ಸಾರಿ ಒಂದು ನೀವು ಬಿ ಜೆ ಪಿಗೆ ಮತ ಹಾಕಿ, ಈ ಸಾರಿ ರೋಡ್ ಒಳ್ಳೇದು ಮಾಡಿ, ಈ ಸಾರಿ ಇದು ಮಾಡಿ, ಈ ಸಾರಿ ಈ ಕಡೆ ಮಾಡಿ. ಆಗ ನಮಗೆ ಯಾವುದು ಇದೇ ಸುರತ್ಕಲ್ ಎಮ್ ಎಲ್ ಎಗೆ ಅವ್ರ ಹತ್ರ ಕೇಳಿ ಬೇಕಾದರೆ. ಅವರು 2002ರಲ್ಲಿ ಬಿ ಜೆ ಪಿಗೆ ಬಂದದ್ದು. ನಾನೇನು ರೈಲು ಬಿಡುವುದಲ್ಲ, ಇದು ಕೇಳಬೇಕಾದ್ರೆ. ಶಶಿಕಂತ ಹತ್ರ ಕೇಳಿ, ಅವರ ಹೆಂಡತಿ ಹತ್ರ. ಇವತ್ತು ನಮ್ದು ಏನಾದರೂ ನೆನಪಿದೆ ಆ ವ್ಯಕ್ತಿಗಳಿಗೆ ಯಾರಾದ್ರಿಗೆ? ಇವತ್ತು ಹೊಸೊಬ್ಬರು ಬರ್ತಾರೆ, ಬೈತಾರೆ, ನಮಗೆ ಬಾಯಿಗೆ ಬಂದಾಗೆ ಬೈತಾರೆ. ಸೌಜನ್ಯ ಯಾರದು? ನಮ್ಮ ಮನೆ ಮಗಳು, ಒಂದು ಹಿಂದೂ ಹುಡುಗಿ. ಹಾಗಾದರೆ ಹಿಂದೂಗಳ ಹುಡುಗಿಯನ್ನು ಎಷ್ಟು ಮರ್ಡರ್ ಮಾಡೋದು? ಮೊನ್ನೆ ಯಾರೊಬ್ಬ ಆ ಭಟ್ಟ ಇವರು ರೇಪ್ ಇದು ಸಾಯಿಸಿದ ಹೋದಲ್ಲ, ಅವರ ಹೆಸರು ಹೇಳಿ, ಆಲೋಸಲ್ಲಿ ಎಷ್ಟು ಮರ್ಡರ್ ಆಯ್ತಲ್ಲಿ? ಅದು ನಮ್ಮ ಹಿಂದೂ ಹೆಣ್ಣಲ್ಲವೇ? ಅಲ್ಲಿ ಸೂರ್ಲಭ್ಯಲ್ಲಿ ತಲೆ ಕಡಿದು ಬಂದ ಆ ಬೋಳಿ ಮಗನಿಗೆ ಯಾವುದು ಶಿಕ್ಷೆ ಇದೆ? ನಾವೇಕೆ ಹೋರಾಟ ಮಾಡಲಿಲ್ಲ? ಅಂಥದ್ದು ಎಷ್ಟು ಪ್ರಕರಣ ಆಯ್ತಲ್ಲ. ನಾವು ಮಾತ್ರ ಮುಸ್ಲಿಮ್ಸರಿಂದ ಯಾವುದು ತೆಗೆದುಕೊಳ್ಬಾರ್ದು, ಇದೇ ಕಾರ್ಯಕರ್ತರು ನಾವು ಮಾಡ್ತಾ ಇರ್ತೇವೆ, ಹೊಡೆದಾಡ್ತಾ ಇರ್ತೇವೆ, ಎಲ್ಲ ಮಾಡ್ತೇವೆ. ನಿಮ್ಮ ಯಾವ ದೊಡ್ಡವ್ರದ್ದು ಬಿ ಜೆ ಪಿ, ನಿಮ್ದಲ್ಲ ಸಾರಿ, ಬಿ ಜೆ ಪಿಯವರೆಲ್ಲ ಅಲ್ಲಿ ಯುಟಿ ಖಾದರ್ ತಮ್ಮನ ಜೊತೆ, ಇವ್ರ ಜೊತೆ, ಅವರ ಜೊತೆ ಎಲ್ಲ. ಇವತ್ತು ಬಿ ಜೆ ಪಿಯಲ್ಲಿ ಎಷ್ಟು ಜನ ಮುಸ್ಲಿಮ್ಸರು ಬೇಕು ನಿಮಗೆ? ಒಂದಾದರೂ ಅವರು ಕ್ರಿಶ್ಚಿಯನ್ ಬೇಕು, ಒಂದಾದರೂ ಅವರು ಓಟ್ ಹಾಕಿದ್ದಾರಾ? ಇವ್ರು ಭರಸೆಟ್ಟಿ ಹೇಳ್ತಾರಲ್ಲ, ಸೌಜನ್ಯ ಹೋರಾಟಕ್ಕೆಲ್ಲ ಬಿ ಜೆ ಪಿದು ಓಟ್ ಆಯ್ತದೆ. ನಾನು ಅವರನ್ನು ಚರ್ಚಿಗೆ ಹೋಗಿ ಅವರು ಪಾದ್ರಿ ಅವ್ರ ಹತ್ರ ಹೇಳ್ತೇನೆ, ಎಷ್ಟು ಕಾಂಗ್ರೆಸ್ನವರು, ಕ್ರಿಶ್ಚಿಯನ್ನವರು, ಮುಸ್ಲಿಮ್ಸು ಓಟ್ ಹಾಕಿದವರು ಇದ್ದಾರೆ. ಇದಕ್ಕೆ ನೋಟಕ್ಕೆ ಕಟ್ಟರ್ ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮ್ಸ್ ಬಿಡಿ, ಕ್ರಿಶ್ಚಿಯನ್ ಇದ್ದಾರೆ. ಹಿಂದುಳಿದ ವರ್ಗದವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಹೆಸರು ಬೇಕಾದ್ರೆ ಹೇಳ್ತೇನೆ. ಪೊಳರಿ ರಾಜರಾಜೇಶ್ವರ ಅಮ್ಮನ ಎದುರು ನಿಂತವರು ಹೇಳ್ತಾರೆ ಬೇಕಾದ್ರೆ, ನಾವು ನೋಟಕ್ಕೆ ಓಟ್ ಹಾಕಿದ್ದಂದ್ರೆ ಕಾಂಗ್ರೆಸ್ನವರೇ. ನಾನು ಕೂಡ ಹಾಕಿದ್ದು ನೋಟಕ್ಕೆ. ನಾನು ಹೇಳಿದೆ ರಾಮನ ಪಾದದ ಮೇಲೆ ಹಾಕ್ತೇನೆ ಅಂತ. ಯಾಕೆ ಗೊತ್ತುಂಟ? ಸೌಜನ್ಯ ಹೋರಾಟ ಬೇಕು. ಇದೇ ಆಂದೋಲನ ಹೇಳಿದರೆ ನೀವು ಬೀದಿ ಹೋರಾಟ ಮಾಡ್ತೀರಂತ ಹೇಳಿ. ರಾಮ ಮಂದಿರದ ಇದಕ್ಕೆ ಕೂಡ ನಾವು ಬೀದಿ ಹೋರಾಟನೇ ಮಾಡಿದ್ದು. ನಾವು ಗಲ್ಲಿಯಲ್ಲಿ ನಾವು ಬೀದಿ ಹೋರಾಟ ಮಾಡಿದ್ದೇವೆ. ನಾವು ಎಲ್ಲಿಗೆಲ್ಲ ಹೋಗಿದ್ದೇವೆ. ನಾವು ಎಂತೆಂಥವ್ರು ಮಂಗಳೂರಿಗೆ ಕರ್ಕೊಂಡು ನಾವು ಸ್ಪೀಚ್ ಮಾಡಿಸ್ತೇವೆ. ಸ್ವಾತಿ ಋತಂಬರ ದೇವಿ, ಉಮಾಭಾರತಿ, ಅದು ಹೆಸರು ಹೇಳಿದರೆ ಉದ್ದ ಇದೆ, ಕಲ್ಯಾಣ್ ಸಿಂಗ್, ಇವರೆಲ್ಲ ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೇವೆ ಆ ರಥದಲ್ಲಿ. 2 ಸೀಟಿಂದ 80 ಸೀಟು ಬರಬೇಕಾದರೆ ಪ್ರತಿ ಒಬ್ಬ ಕಾರ್ಯಕರ್ತೊಂದು ಪರಿಶ್ರಮ ಇದೆ. ನಾನು ನಗಣ್ಯ ಬಿಡಿ. ಮಹೇಶ್ ಶೆಟ್ಟಿ ಕುಡಿತಾರೆ ಕುಡುಕಾಕು ಅಂತ ನೀವು ನಮ್ಮ ಗ್ರೂಪಲ್ಲಿ ಹಾಕಿದಿರಲ್ಲ, ನನ್ನ ಹತ್ರ ಕೇಳಿದ್ರೆ ನೀವು ಬಿಡಿ. ನಾವು ಪ್ರಸನ್ನ ರವಿ ಇದ್ರ ಬಗ್ಗೆ ನನಗೆ ನಾನು ಅವರಿದಿಲ್ಲ, ನಾನು ಮಾತಾಡೋದಿಲ್ಲ. ಅವರು ಒಬ್ಬನ ಹೆಣ್ಣು, ಅವರನ್ನು ಯಾರು ಪವರ್ ಟಿ ವಿಯವನು ಕಾಮಾಟಿಪುರದ ಸೂಳೆ ಅಂತ ಕರೆಯುವಾಗ ನಿಮಗೆ ಈ ಹೆಣ್ಣು ತನ ಎಲ್ಲಿ ಹೋಗಿತ್ತು ಮೇಡಮು? ಯಾರಾದರೂ ಒಬ್ಬರು ಮಾತಾಡಿದ್ರ? ಕಾಮಾಟಿಪುರದ ಹೆಣ್ಣು ಅಂತ ಹೇಳಿದ್ರಲ್ಲ, ಅವರ ಹಾಗಾದ್ರೆ ಸೂಳೆಯ? ಇದೇ ನಮ್ಮ ವಜ್ರದೇವಿ ಸ್ವಾಮೀಜಿಯವರು 10 ಜನ ಒಂದು ಮಾತು ಹೇಳ್ಬೋದಿತ್ತಲ್ಲ, ನೀವು ಆ ರೀತಿಯಲ್ಲೆಲ್ಲ ಸ್ಪೀಚ್ ಮಾಡಬಾರ್ದು ಇವರೇ ರಾಕೇಶ್ ಅವರೇ ಅಂತೇಳಿ ಹೇಳಿದ್ರು ಇವರು. ಅವರು ಹಾಗಾದರೆ ವೇಶ್ಯ? ಅವರು ಬಿ ಜೆ ಪಿಯಲ್ಲಿ ಇದ್ದವರೆಲ್ಲ
ನಾಳೆ ನೀವು ಬಿ ಜೆ ಪಿಯಿಂದ ಯಾವುದೋ ಒಂದು ಇದಕ್ಕೆ ನಿಮ್ಮ ನಮ್ಮ ಮನೆತನದ ಒಂದು ಹುಡುಗಿ ಆದರೆ ನೀವು ಬಿ ಜೆ ಪಿ ಕೇಳಿ ಅಂತ ಹೋದರೆ ಎಲ್ಲರನ್ನು ಹಾಗೇನೆ ಹೇಳುದಾ? ಏನೇ ಇರಲಿ, ನಾನೊಂದು ಅಕ್ಕನ ಸಹೋದರಿಯ ಸ್ಥಾನದಲ್ಲಿ ನಾನು ನಿಮಗೆ ಮಾತಾಡಿದ್ದು, ನನ್ನ ಹಿನ್ನೆಲೆಯನ್ನು ಹೇಳಿದ್ದು. ನೋಡಿ, ನಾವು ಕೂಡ ಸಿದ್ಧಾಂತದಲ್ಲಿ ಬಂದು ನಾವು ಸೌಜನ್ಯ ಹೋರಾಟಗಾರರು ಎಲ್ಲ ಅಭ್ಯಾಸ ವರ್ಗವನ್ನು ಮುಗಿಸಿಯೇ ಹೋದವರು. ಮಹೇಶನೊಟ್ಟಿಗೆ 23,000 ಜನ ಓಟ್ ಆಗಿದೆಯಲ್ಲ, ಎಲ್ಲ ಅದೇ ಸಾಕು ನಮಗೆ. ನಮ್ಮ ಮಧ್ಯಪ್ರದೇಶದಲ್ಲಿ ಇಂದೂರಿನಲ್ಲಿ 2.5 ಲಕ್ಷ ಬೀಳುವಾಗ ಯಾರು ಮಾತಾಡಲಿಲ್ಲ? ಗುಜರಾತಲ್ಲಿ ಬಿತ್ತಲ್ಲ ಮೋದಿ ಊರಲ್ಲಿ, ಹೇಗೆ ಬಿತ್ತು? 2 ಕಡೆಯಲ್ಲಿ ಅವನು ರಾಹುಲ್ ಗಾಂಧಿ ವಿನ್ ಮಾಡಿದ್ಯಾರು? ನಮ್ಮ ವೀಕ್ನೆಸ್ ಇದ್ದಲ್ಲ ಅಲ್ಲಿ ಮಾಡಿದ್ದು. ಯು ಪಿಯಲ್ಲಿ ನಾವು ಕಲ್ಯಾಣ್ ಸಿಂಗ್ನ ಟೈಮಲ್ಲಿ ನಾವು ಸುವರ್ಣಾಕ್ಷರದಲ್ಲಿ ಬರ್ತಿದ್ವಿ. ಯು ಪಿ ಡಿ ಸೀಟ್ ಬರ್ಪು ಮಾರೆ, ಯು ಪಿ ಡಿ ಕಾಲೇಜಿಂದ ಬರ್ತಾಯಿತ್ತು. ಯು ಪಿಯಲ್ಲಿ ಮಾಡಿದ ದ್ರೋಹ ಎಷ್ಟು ಇವರು ಪಟ್ಟಿಂಗರು ನಮ್ಮವರು. ಆ ಯೋಗಿಜಿಯವರೊಂದು ಮಾತು ಕೇಳಿದರೆ ಇವರು ನಮಗೂ ಅರ್ಥ ಆಗ್ತದೆ. ಖಾಲಿ ಬಿ ಜೆ ಪಿ ಲೀಡರ್ ಆಗಿ ಅರ್ಥ ಆಗಬೇಕಂತಿಲ್ಲ. ನಾವು ಆ ಮಟ್ಟಿಗೆ ಹೋಗಿದ್ದೇವೆ, ನಾವು ದೊಡ್ಡ MLC ಆಗ್ತಿದ್ದೇವೆ, ಯಾರ ಕಾಲು ಹಿಡಿದು ಯಾರ ಬೂಟಿನಕ್ಕಿ ಹೋಗ್ತಿದ್ದೇವೆ. ನಾವು ಆ ಕೆಲಸ ಮಾಡೋದಿಲ್ಲ. ನಾವು ಇವತ್ತು ಬಿ ಜೆ ಪಿ, ಮುಂದೆ ಬಿ ಜೆ ಪಿ, ನಾವು ಹಿಂದುತ್ವವಾದಿಗಳೇ. ಮೊನ್ನೆ ಅನಿವಾರ್ಯ ನಮಗೆ ಹಾಕಲಿಕ್ಕೆ, ಮೊನ್ನೆ ಹಾಕಿದೆ ಅಂತ ಇನ್ನೂ ಹಾಕುವುದಿಲ್ಲ. 2024 ಒಳಗೆ ನಮಗೆ ಅದರ ಏಟು ಬೀಳಬೇಕು, ಹೋರಾಟಗಾರರಿಗೆ ಇಲ್ಲ ಆ ಪಾಪಿಗಳಿಗೆ ಬೀಳಬೇಕು. ನೋಡಿ, ಇವತ್ತು ಬೆಂಗಳೂರಲ್ಲಿ ರಕ್ತದಾನ ಅದನ್ನು ನಿಲ್ಲಿಸಿದರು. ನಮಗೆ ಹೋಗ್ಲಿಕ್ಕಿತ್ತು, ನಿಲ್ಲಿಸಿದರು, ಪರವಾಗಿಲ್ಲ. ಸತ್ಯ ಅಂತ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಇದ್ದ ಅಂತ ಹೇಳಿದರೆ, ಇದು ಜಗತ್ತಿಗೆ ಸೌಜನ್ಯನನ್ನು ಒಂದು ನೋಡುವಂಥದ್ದು. ಇದು ಸರಿಯಾದ ಶಿಕ್ಷೆ ಒಂದು ಅವರಿಗೆ, ಇಲ್ಲದ್ರೆ ನಮಗೆ ಸಿಕ್ಕಲಿ, ನಾವು ಒಪ್ಪಿಕೊಳ್ತೇನೆ. ಆದರೆ ಈಗಲೇ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಿ. ಮಹೇಶನ್ನು ಕುಡ್ಕಂತ ಹೇಳಿದ್ರಲ್ಲ, ಹೆಂಡ ಕುಡಿದದ್ದು ಒಂದು ನೀವು ತೋರಿಸಿ ನನಗೆ ಉದಾಹರಣೆ. ನನಗೆ ಒಂದು ವಿಡಿಯೋ ಕಳಿಸಿ ನೀವು. ನಾನು ಅವರಿಗೆ ನನ್ನ ಚಪ್ಪಲಿಂದ ಹೊಡೆದು, ಯಾರಿಗೆ? ಮಹೇಶಣ್ಣನಿಗೆ. ನೀವು ಕುಡ್ಕರಂತ ಹೇಳಿ ನಾನು ನಿಮ್ಮ ಮನೆಯಲ್ಲಿ ಬಂದು ಕೆಲಸಕ್ಕೆ ಸೇರ್ತೇನೆ, ಒಪ್ಪಿಕೊಳ್ತೀರಾ ನೀವು? ಎಂಥ ವ್ಯಕ್ತಿಯನ್ನು ನೀವು ಕುಡ್ಕಂತ ಹೇಳ್ತೀರಿ ಮೇಡಮ್? ನಾಳೆಗೆ ಹುಳ ಬೀಳಲಿಕ್ಕೆ ಉಂಟು ನಿಮಗೆ, ಗೊತ್ತಾಯ್ತಲ್ಲ? ಮೊನ್ನೆ ಅವರು ಸೌಜನ್ಯ ಮನೆಯಲ್ಲಿ ಸಾಮವೇದ ಗಾಯತ್ರಿ ಮಂತ್ರವನ್ನು ಮಾಡಿದರು. ಅವರು ಸಾಮವೇದ ಗಾಯತ್ರಿ ಮಂತ್ರದ ಉದ್ದೇಶ ಏನು? ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು? ಅನುರಾಧ ಪಡುವಲ್ಲಾಗೆ ಓಂ ನಮೋ ಭೂರ್ಭುವಸ್ವ ತಸ್ಸಂ ಟಟ 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 ಅಂತ ಹೇಳಿ ಅದನ್ನು ಹಾಗೆ ಹೇಳುವುದಲ್ಲ. ಅದು ಸಾಮವೇದ ಗಾಯತ್ರಿ ಮಂತ್ರಕ್ಕೆ ಅದದ್ದೇ ದಾಟಿ ಇದೆ. ಅದಕ್ಕೆ ಏನೋ ಟೀಕೆ ಮಾಡಿದರು. ಅವನಿಗೆ ಅದು ಆಯಿತು, ನೋಟ್ ಆಯಿತು, ಈ ಅಭಿಯಾನ ಸ್ಟಾರ್ಟ್ ಮಾಡಿದ, ಭಜನೆ ಕಾರ್ಯಕ್ರಮ ಮಾಡಿದ ಅಂತ. ಆ ಗಾಯತ್ರಿ ಮಂತ್ರ ಯಾವ ರೀತಿಯಲ್ಲಿ ಹೇಳಬೇಕಂತ ಈಗಿನವ್ರಿಗೆ ಗೊತ್ತಿದೆ? ಅದು ಬೆಳಿಗ್ಗೆ ಎದ್ದ ಕೂಡಲೇ ಟಾಯ್ಲೆಟಲ್ಲಿ, ಸಾರ್ವಜನಿಕ ಬಸ್ ಸ್ಟ್ಯಾಂಡಲ್ಲಿ ಅದೇ, ಎಲ್ಲಿಯೂ ಅದೇ, ಹೋಟ್ಲಲ್ಲೇ ಅದೇ, ಚಿಕನ್ ಕಡಿಯೋನ ಮನೆಯಲ್ಲೇ ಅದೇ. ಗಾಯತ್ರಿ ಮಂತ್ರಕ್ಕೆ ನಿಮಗೂ ಗೊತ್ತಿದ್ದಲ್ಲ, ನೀವೊಂದು ಪರಿವಾರದವರಲ್ಲ, ಎಷ್ಟು ಪವಿತ್ರತೆಯಿಂದ ಅದನ್ನು ಹಾಡಬೇಕು. ಮಹೇಶನ್ನು ಹೇಳಿದ್ರಲ್ಲಿ ಏನು ತಪ್ಪಿದೆ? ಆ ಹಾಡಲ್ಲಿ ಏನು ವ್ಯತ್ಯಾಸ ಇದೆ? ಇವತ್ತು ಸಂಸ್ಕೃತ ನಮ್ಮ ಎಲ್ಲ ನಿಮ್ಮದಾಗಲಿ ನಮ್ಮದಾಗಲಿ ಮಕ್ಕಳನ್ನು ಕಳಿಸಿ ಇಂಗ್ಲೀಷ್ ಮೀಡಿಯಮ್ಗೆ. ಎಷ್ಟು ಜನ ನಾವು ಸಂಸ್ಕೃತ ಶಾಲೆಗೆ ಕಳಿಸ್ತೇವೆ? ಇವತ್ತು ನಾವು ಅಲ್ಲಿ ಕೇರಳದಲ್ಲಿ 100ಕ್ಕೆ 100 ಅಲ್ಲಿ ಸಂಸ್ಕೃತವನ್ನು ಮುಸ್ಲಿಮ್ಸ್ ಕಲಿತಿದ್ದಾರೆ. ಅದಕ್ಕೂ ಟೀಕೆ ಇದೆ. ನಾಳೆ ಎಲ್ಲ ಅರ್ಚಕರು ಅವರಾಗ್ತಾರಂತೆ. ನಮ್ಮ ಮಕ್ಕಳನ್ನು ಕಳಿಸ್ಬೋದಲ್ಲ ಸಂಸ್ಕೃತಕ್ಕೆ? ಇಂಗ್ಲೀಷ್ ಮೀಡಿಯಮ್ದು ತೆಗೆದು ಸಂಸ್ಕೃತಕ್ಕೆ ಕಳಿಸುವುದು, ಕನ್ನಡ ಮೀಡಿಯಮಲ್ಲಿ ಕಡ್ಡಾಯ ಇದಂತ ಮಾಡೋದು, ಪ್ರೈವೇಟ್ ಶಾಲೆಯಲ್ಲಿ ಅಥವಾ ಗೌರ್ಮೆಂಟ್ ಶಾಲೆಯಲ್ಲಿ. ಮಹೇಶನ್ನ ಒಳ್ಳೆಯ ಒಂದು ಇದರಿಂದ ಅವರು ಇದ್ದಾರೆ. ಅವರು ಮನೆ ಕಟ್ಟಿದ್ರು, ಕಟ್ಟಿದ್ರು ಅಂತ ಅವರಿಗೆ ಯಾವತ್ತೂ ಎಷ್ಟು ದೊಡ್ಡ ಮನೆ ಕಟ್ಬೋದಿತ್ತು. ಅದನ್ನೆಲ್ಲ ಯಾವ ಶಾಸಕ ಅದನ್ನು ಮರಗಳನ್ನೆಲ್ಲ ಸೀಜ್ ಮಾಡಿದರು, ಎಷ್ಟು ಕಷ್ಟ ಕೊಟ್ಟರು. ಅವರ ಮನೆಗೆ ಒಂದು ಸಾರಿ ಹೋಗಿ ನೋಡಿ, ಬೇಕಾದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಅವರನ್ನು ಕೊಲೆ ಮಾಡಬೇಕಾದ್ರೆ ಏನಿಲ್ಲ, ಒಂದು ಕಾಡಲ್ಲಿದ್ದಾರೆ ಮೇಡಮ್. ಅವರು ಏನು ಭದ್ರತೆ ಇಲ್ಲ ಅವರಿಗೆ. ಅವರನ್ನು ಅಣ್ಣಪ್ಪ ಮಂಜುನಾಥನೇ ಕಾಪಾಡೋದು. ಇಷ್ಟು ಸಮಯ ಉಳಿದಿದೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ, ಅವರ ಹತ್ತಿರ ಯಾರಿಲ್ಲ. ನಿಮಗೆ ನಮಗೆ ಇದರಿಂದ ನಿಷ್ಠರಾದರೂ ತೊಂದರೆ ಇಲ್ಲ. ಮಹೇಶಣ್ಣನಿಗೆ ಮಾತಾಡೋ ಅರ್ಹತೆ ನಿಮಗಿಲ್ಲ. ಮಹೇಶಣ್ಣನ ಬಗ್ಗೆ ನಿಮಗೆ ಮಾತಾಡೋ ಅರ್ಹತೆ ಇಲ್ಲ, ಸತ್ಯ ಹೇಳ್ತೇನೆ. ನೀವೊಂದು ಕುಡುಕಂತ ಮಾತು ಹೇಳಿದಿರಲ್ಲ. ಅವ್ರ ಕಾಲಿಗೆ ಮೆಟ್ಟ ಹಾಕೋದಿಲ್ಲ, ಮಧುಮಾಂಸ ತಿನ್ನುವುದಿಲ್ಲ, ಹೆಂಡತಿ ಜೊತೆ ಮಲಗೋದಿಲ್ಲ. ಅವರು ಒಬ್ಬ ಯೋಗಿಯಾಗಿದ್ದಾರೆ. ಅವರು ಹಿಂದಿದ್ದು ಬಿಡಿ, ಹಿಂದಿದ್ದೆಲ್ಲ ಕತೆ ಯಾರಿಗೂ ಬೇಡ. ಹಿಂದಿದ್ದು ಬೇಕಾದರೆ ಬಾಕಿಯವ್ರದ್ದು ಪಟ್ಟಿ ಹೇಳ್ತೇವೆ ನಾವು. ನಮ್ಮ ಮಂಗಳೂರಿನಲ್ಲಿ
ನನ್ನ ಜೀವಮಾನದಲ್ಲಿ ಒಬ್ಬ ನೋಡಿದ ವ್ಯಕ್ತಿ ಶಾಸಕ ಇದರಲ್ಲಿ ರಾಮಚಂದ್ರ ಬೈಕಂಪಾಡಿ. ಎಷ್ಟು ರಾತ್ರಿ ಹೋಗಿ ನಾನು ಜಾಗರಣ ವೇದಿಕೆಯಲ್ಲಿ ಕೃಷ್ಣನಗರದಲ್ಲಿ ಸಂಚಾಲಕ ಆಗಿರುವಾಗ ಯಾರೋ ನಮ್ಮವರು ಸ್ವಲ್ಪ ತಪ್ಪು ಕೆಲಸ ಮಾಡಿದ್ರಲ್ಲಿ, ಬ್ಯಾನರನ್ನೇ ಯಾವುದೊಂದು ಮುಸ್ಲಿಮ್ಸ್ ಯಾವುದೊಂದು ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಅದೇ ಜಾಗರಣ ವೇದಿಕೆ ಇದಾಯಿತು. ನಾನು ಆಗ ಸರ್ಕಾರಿ ಕೆಲಸದಲ್ಲಿ ಇದ್ದೆ, ಕೇಳಬೇಕಾದ್ರೆ ಕೃಷ್ಣನಗರದಲ್ಲಿ. ನಾವು ರಾಮಚಂದ್ರ ಬೈಕಂಪಾಡಿಗೆ ಸಂಜೀವ್ ನಾಯ್ಕ ಅಂತ ಹೇಳಿ ಬಂದು ನಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆಲ್ಲ ಬಂದು, ನಾವು ರಾತ್ರಿ ನಮ್ಮದೊಂದು ಬಜಾಜ್ ಸ್ಕೂಟ್ರ್ ಇತ್ತು, ಇಟ್ಕೊಂಡು ಹೋದಕ್ಕೆ ಆ ಸಮುದ್ರದ ಬದಿಯಲ್ಲಿ ಅವರ ಮನೆ. ಎದ್ದು ಅದೇ ಸ್ಕೂಟ್ರಲ್ಲಿ ಬಂದರು ಪುಣ್ಯಾತ್ಮ. ನಮ್ಮ MLA ಗೆ ಅವರು ನಿಂತು ಸೋತವರು ಒಂದು ಟೈಮಲ್ಲಿ. ಅಂಥ ವೀರ ಯಾರಿದ್ದಾರೆ ಇವತ್ತು ಯಾರಾದರೂ ಇದ್ದಾರಾ? ಎಲ್ಲ ಹೆಣ ಬಿದ್ದನಂತಲ್ಲ. ಸುಖಾನಂದ ಶೆಟ್ಟಿದ್ದ ಹೆಣ ಬಿತ್ತಲ್ಲ, ಪ್ರಭಾಕರ್ ಭಟ್ರು ಅಲ್ಲಿದ್ರಲ್ಲ, ನಾಗರಾಜ್ ಶೆಟ್ಟರು ಅಲ್ಲಿ ಇದ್ರಲ್ಲ, ನಾವು ಕೂಡ ಅಲ್ಲಿ ಇದ್ದೇವಲ್ಲ. ಸುಖಾನಂದ ಶೆಟ್ಟಿ ಸಾಯುವಾಗ 2 ಜನ ಪ್ರೇಮ್ ಮತ್ತು ಮತ್ತೊಬ್ಬರದ್ದು ಹೆಣ ಬಿತ್ತಲ್ಲ ಮುಲ್ಕಿ ಸ್ಟೇಷನಲ್ಲಿ. ನಮ್ಮದೇ 2020 ಗೌರ್ಮೆಂಟ್ ಇತ್ತಲ್ಲ, ಏನಾಯಿತು? ಆಮೇಲೆ ಅಲ್ಲ ರಿವೆಂಡ್ ಇದಾಯ್ತು, ಅದು ರಿವೆಂಡ್ ತೆಗೆದುಕೊಂಡಿದ್ದು. ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಪೊಲೀಸ್ನವ್ರಿಗೆ ಏನಾದರೂ ಆಯ್ತಾ? ಪ್ರಮೋಷನ್ ಕೊಟ್ಟು ಕಳಿಸಿರಲ್ಲ. ಕುಮಾರಸ್ವಾಮಿ ಇದರಿಂದ ಎನ್ಕೌಂಟರ್ ಆಯಿತು ಅವನನ್ನು, ರಫೀಕ್ನನ್ನು. ಇತಿಹಾಸ ನಮಗೂ ಗೊತ್ತಿದೆ ಮಾತಾಡಲಿಕ್ಕೆ. ಎಷ್ಟು ಜನ ನಾವು ಇದೇ ಮಂಗಳೂರು ಫಸ್ಟ್ ಡಿಪ್ಪದಲ್ಲಿ ಹೋಗಿ ನಾವು ರಕ್ಷಾಬಂಧನ ಕಾರ್ಯಕ್ರಮ ಡಿಪ್ಪದಲ್ಲಿ ಮಾಡ್ತಿದ್ದೇವೆ. ಇವತ್ತು ಕೈಗೆ ಕಟ್ಟಿದರೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಹೋಗುವಾಗ ತೆಗೆದು ಬಿಸಾಡ್ತಿದ್ರು. ಯಾಕೆ ಮರ ನಿನಗೆ ರಕ್ಷೆ ಕಟ್ಟಿದ್ದೇನಲ್ಲ, ನಮ್ಮವರೇ ಅಲ್ಲ. ನನಗೆ ರಮಣತ್ರ ಇದು ನಮ್ಮ ಮನೆಯವರೆಲ್ಲ ರಮಣತ್ರಗೆ ಓಟ್ ಹಾಕಿದ್ದು, ಅವರು ನೋಡಿದರೆ ಬೈತಾರೆ ಅಂತ. ಕೇಸರಿ ರಕ್ಷೆ ಕಟ್ಟಲಿಕ್ಕೆ ಎದುರ್ತಿದ್ರು ಒಂದು ಟೈಮಲ್ಲಿ, ನಂಬ್ತೀರಿ ನೀವು? ಇದೇ ಕಾವೂರ ಗಾಂಧಿನಗರದ್ದು ಜವಾಬ್ದಾರಿ ನಾನು. ನಮ್ಮ ಮನೆಯಲ್ಲಿ ನಾವು ಬಾಡಿಗೆ ಮನೆಯಲ್ಲಿದ್ದಾಗ ನಾನು ನನ್ನ ಹೆಂಡತಿ ಮಾಲತಿ ಬಲ್ಕುಂಜಿಯಲ್ಲಿದ್ದಾರೆ, ಅವ್ರ ಹತ್ರ ಕೇಳಿ. ನಮ್ಮ ಮನೆಯಲ್ಲಿ ರಕ್ಷಾಬಂಧನ ಎಲ್ಲ ಗುರುಪೂಜೆ ಎಲ್ಲ ನಮ್ಮ ಮನೆಯಲ್ಲಿ ಆಗೋದು. ಪ್ರವೀಣ್ ಬಾಯಿ ತೊಗಡೆ ಬರುವಾಗ ಯಾರು ಒಂದು ಬ್ಯಾನರ್ ಕಟ್ಟಲಿಕ್ಕೆ ಬರ್ತಿರಲಿಲ್ಲ. ನಾವು ಗಾಂಧಿನಗರದಲ್ಲಿ ಆಗ ಫ್ಲೆಕ್ಸ್ ಇರಲಿಲ್ಲ, ಬಟ್ಟೆಯಿಂದ ಕಟ್ಟಿ ನಾವು ಅದರಲ್ಲಿ ಕಟ್ಟಬೇಕು. ನಾನು ನನ್ನ ಹೆಂಡತಿ ರಾತ್ರಿ ಒಂದು ಏಣಿಕೊಂಡೋಗಿ ಕಟ್ಟಿದ್ದು. ಅದನ್ನು ನೋಡಿ ಯಾವೊಬ್ಬ ರವಿರಾಜ್ ಅಂತ ಬಸ್ನವನು ಪಾಪ ನಿಲ್ಲಿಸಿ ಅವನು ನಮಗೆ ಹೆಲ್ಪ್ ಮಾಡಿದ. ಆ ಟೈಮಲ್ಲಿ ಯಾರು ನಮಗೆ ಹೆಲ್ಪ್ ಮಾಡೋರಿಲ್ಲ, ಪಾಲೆಮಾರಿಲ್ಲ, ಶಾಂತಕ್ಕನು ಇಲ್ಲ, ಯಾರೂ ಇಲ್ಲ, ಶೋಭಾ ಕರಂದ್ಲಾಜೆ ಇಲ್ಲ. KSRC ಬಸ್ ಸ್ಟ್ಯಾಂಡ್ ಎದುರು ನಾವೊಂದು ಹಾಕಿದ್ದೆ ನೌಕರವರೊಂದು ಅಂತ ಹೇಳಿ ಒಂದು ಬ್ಯಾನರ್ ಹಾಕಿದ್ದೆ, ಪ್ರವೀಣ್ ಬಾಯಿ ತೊಗಡೆ. ಅವು ಅಂತಾರಾಷ್ಟ್ರೀಯ ಮಟ್ಟದ ಪ್ರವೀಣ್ ಬಾಯಿ ತೊಗಡೆ ಬರುವಾಗ ಇದೇ ಜನಾರ್ದನ ಪೂಜಾರಿ ಅದಕ್ಕೆ ಹೇಳಿದರು, ಬರಲಿಕ್ಕೆ ಬಿಡುವುದಿಲ್ಲ, ಸ್ಪೀಚ್ ಮಾಡಲಿಕ್ಕೆ ಬಿಡುವುದಿಲ್ಲ, ನಮಗೆ ಚಾಲೆಂಜ್ ಮಾಡಲೇಬೇಕಂತ ಹೇಳಿ. ನಾನು ಬ್ಯಾನರ್ ಕಟ್ಟಲಿಕ್ಕೆ ಬಿಡಲಿಲ್ಲ, ನಾನು ರಾತ್ರಿ ಕಟ್ಟಿದ್ದೆ. ನಮಗೆ ರಿಕ್ಷಾ ಡ್ರೈವರ್ ಸಪೋರ್ಟ್ ಮಾಡಿತ್ತು. ನನ್ನ ಹೆಸರು ಹಾಕಿದೆ, ಯಾರ್ದು ಬೇಡ ಅಂತೇಳಿ, ಮುಂಚಿನವ್ರು ಕೊಂಡೋಗೋದು ಬೇಡ ಅಂತೇಳಿ. ಇದೆಲ್ಲ ನಾವು ಸಂಘರ್ಷ ಮಾಡಿದವರು ಮೇಡಮ್. ಆ ವಾಲ್ಕೇಜಿ ಇವ್ರ ಹತ್ರ ಎಲ್ಲ ಕೇಳಿ. ಇವತ್ತು ನಮ್ಮನ್ನು ಮೂಲೆ ಗುಂಪು ಮಾಡಿದ್ದಾರೆ, ಬೇಜಾರಿಲ್ಲ ನಮಗೆ. ಆದರೆ ನಮ್ಮ ಮೇಲೆ ಉದ್ದೇಶವಾಗಿ ಪಟ್ಟ ಕಟ್ಟಬೇಡಿ ನೀವು ದಯವಿಟ್ಟು, ಇದು ಒಳ್ಳೆಯದಾಗೋದಿಲ್ಲ. ನಾನು ಇನ್ನೊಂದು ಸಾರಿ ಹೇಳ್ತೇನೆ, ಮಹೇಶನ್ನು ಕುಡ್ಕಂತ ಹೇಳಿದಿರಲ್ಲ, ಆ ಮಾತು ಹಿಂದೆ ತೆಗೀರಿ. ಈಗಲೇ ನೀವು ಅದನ್ನು ಇದು ಮಾಡಿ. ಇಲ್ಲದ್ರೆ ನಾನು ಸುಮ್ಗೆ ಇರುವುದಿಲ್ಲ. ನೀವು ಅದನ್ನು ಮಾಡಿ, ಒಂದು ಪ್ರೂಫ್ ಮಾಡಿ. ಮಹೇಶನ್ನು ಕುಡ್ಕ ಅಂತ ಹೇಳಿದರೆ ಅದನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಅದನ್ನು ಮಾಡಿ, ಪ್ರೂಫ್ ಮಾಡಿದ ಮೇಲೆ ನಾನು ಬೇಕಾದರೆ ಮಹೇಶನ್ನು ಕರಿತೇನೆ. ನಾನು ಹೌದು ಮಹೇಶನ್ನು ಕುಡ್ಕಂತ ಗೊತ್ತಿದ್ರೆ ನಾನು ಅವರಿಗೆ ಚಪ್ಪಲೆಲ್ಲ ಹೊಡಿತೇನೆ. ಹೌದಾ ನೀವು ಕುಡಿದು ನಿಮ್ಮ ಇದರಲ್ಲಿ ಗ್ರೂಪಲ್ಲಿ ಸೇರಿದ್ದೇನೆ ಅಂತ ಹೇಳಿ. ಇಲ್ಲದ್ರೆ ಯಾರಿಗೆ ಹೊಡಿಬೇಕು ನಾನು? ಹಿಂದಿದ್ದು ಬಿಡಿ. ಈಗ 15 ವರ್ಷದಲ್ಲಿ ಅವರು ಹಿಂದಿಯೂ ಕೊಡಲಿಲ್ಲ. ಇವತ್ತು ಹೇಳಿ ಅವರು ಎಷ್ಟು ದುಡ್ಡು ಮಾಡಿದ್ದಾರೆ, ಯಾರು ಕೊಟ್ಟಿದ್ದು ಪ್ರೂಫ್ ಮಾಡಿಕೊಡಿ. ಎಷ್ಟು ಕಾಂಗ್ರೆಸ್ನವರು ನೋಟಕ್ಕೆ ಕೊಟ್ಟಿದ್ದಾರೆ ಅಂತ ಪ್ರೂಫ್ ಕೊಡಿ. ಈಗ ವಾಲ್ಮೀಕಿ ಹಗರಣದೇ ನಮಗೆ ಹಿಡೀಲಿಕ್ಕೆ ಆಗುದಿಲ್ಲ, ಇದನ್ನು ಹಿಡಿ ನೋಡುವ, ಸುಲಭ ಉಂಟಲ್ಲ. ಸುಮ್ಮನೆ ವ್ಯರ್ಥ ಮಾತಾಡಬೇಡಿ ಮೇಡಮ್, ನಮಗೆ ನಿಷ್ಠರಾಗಬೇಡಿ. ಯಾಕೆ ಗೊತ್ತುಂಟಲ್ಲ, ನಾವು ಸ್ವಚ್ಛಾಗಿದ್ದೇವೆ, ನಾವೆಲ್ಲರೂ ಇದ್ದೇವೆ, ಎಲ್ಲರೂ ಸೌಜನ್ಯ ಬಗ್ಗೆ ನೀವು ಆದರೆ ಸಹಾಯ ಮಾಡಿ. ನೀವು ನಾಳೆ ಬನ್ನಿ, ನಾವು ಕರ್ಕೊಂಡು ಹೋಗ್ತೇನೆ ಸೌಜನ್ಯನ ಮನೆಗೆ. ನೀವು ಯಾವುದೋ ಒಂದು ನಾವು ಇದು BJP ಯಾರೋ ನಿಮಗೆ ಒಂದು ಹೋಗದಾಗೆ ನಿಮಗೆ ಭದ್ರಕೋಟೆಯಲ್ಲಿದೆ ಅಂತೇಳಿ ಇದು ಮಾಡಬೇಡಿ. ಅವಳು ಒಂದು ಹೆಣ್ಣೆ, ಅವಳ ಮನೆಯಲ್ಲಿ ಎಷ್ಟೋ ಇದೆ, ಅವಳಿಗೆ ಕಷ್ಟ ಇದೆ. ಪಾಪ ಕುಸುಮಕ್ಕನ್ನು ನೋಡೋಕೆ ತಾಯಿ ಹೃದಯ ಮಿಡಿತದೆ. ನಿಮಗೆ ಒಂದು 4 ಹೆಣ್ಮಕ್ಳಿದ್ದರೆ ಒಂದು ಮಗುವಿಗೆ ಆದರೆ ಏನು ಮಾಡ್ತಿದ್ರಿ? ನಾನು ಅದೇ ಹೇಳೋದು, ನಮ್ಮ ಮನೆಗೆ ಹೆಣ್ಣಿಗೆ ಆದರೆ ಏನು ಮಾಡ್ತಿದ್ರಿ? ಇದ್ರಲ್ಲ ಶೋಭಾ ಕರಂದ್ಲಾಜೆ ಅವ್ರಿಗೆ ನೆಂಟ್ರಲ್ಲ, ನಮ್ಮದೇ DV ಸದಾನಂದ ಗೌಡ್ರಿದ್ದಲ್ಲ, ಒಂದು ಗಳಿಗೆ ಅವರ ಮನೆಗೆ ಹೋಗ್ಬೋದಿತ್ತಲ್ಲ, ಯಾಕೆ ಹೋಗಲಿಲ್ಲ ಮೇಡಮ್? ಅವರು ಆ ಟೈಮಲ್ಲಿ ಮುಖ್ಯಮಂತ್ರಿ ಅಲ್ವಾ? ಸೌಮ್ಯ ಭಟ್ ಸೇರುವಾಗ ಎಲ್ಲ ಬಂದಿದ್ರಲ್ಲ ನಮ್ಮ ಜೊತೆ, ಎಷ್ಟು ದೊಡ್ಡ ಹೋರಾಟ ಆಯಿತು, ನಾವೆಲ್ಲ ಹೋಗಿದ್ದೇವಲ್ಲ ಅಲ್ಲಿ, ರಾತ್ರಿ ಅವಳಲ್ಲಿ ಇದು ಮಾಡ್ತಿದ್ದೇವಲ್ಲ ನಾವು.
ಆಗ ಅರೆಸ್ಟ್ ಮಾಡಿದ್ರು ಕೇಳುವರಿರಲಿಲ್ಲ ನಮಗೆ. ಮಹೇಶನ್ನ ಆ ಟೈಮಲ್ಲಿ ಬಂದಿದ್ದಾರೆ ಇಲ್ಲ ಅಂತ ಕೇಳಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಕ್ಷಮೆ ಕೊಡಿ. ಪ್ರಾಯದಲ್ಲಿ ದೊಡ್ಡ ಇದ್ದರೆ ನೀವು ನನಗಿಂತ ಜಾಸ್ತಿ ಇದ್ದರೆ ಅಕ್ಕ ಅಂತ ಕ್ಷಮೆ ಕೊಡಿ, ತಂಗಿದ್ರೆ ಸಹೋದರಿ ಅಂತ ಕ್ಷಮೆ ಕೊಡಿ. ಮಹೇಶನ್ನ ಕುಡುಕ ಅಂತ ಹೇಳಿದ್ರಲ್ಲ, ಅದು ನನಗೆ ತುಂಬ ಬೇಜಾರಾಯಿತು. ನಾವು ಕೂಡ ದೊಡ್ಡ ಫ್ಯಾಮಿಲಿಯವರೇ, ಬೈಲು ಏತಮ್ಮಗರು ಗುತ್ತು ಬಂಟರ ಸಮುದಾಯದ ಫ್ಯಾಮಿಲಿಯವರೇ ನಾವು. ನಮ್ಮ ಕುಟುಂಬದಲ್ಲಿ ಯಾರು ಸಂಘ ಪರಿವಾರದಲ್ಲಿ ಬಿ ಜೆ ಪಿಯಲ್ಲಿದ್ದಾರೆ. ನನ್ನನ್ನು ನಮ್ಮ ಕುಟುಂಬದವರು ಕರೆಯೋದು ಜೈ ಶ್ರೀರಾಮ್ ಅಂತೇಳಿ, ನಮ್ಮ ಡಿಪ್ಪದಲ್ಲಿ ಕರೆಯೋದು ಜೈ ಶ್ರೀರಾಮ್ ಅಂತೇಳಿ. ಇವತ್ತು ಬಂದಿದ್ದ ಹೆಸರಲ್ಲ, ಆವತ್ತು ಬಂದಿದ್ದ ಹೆಸರು, ಅದು ಬ್ರಾಂಡ್ ನನಗೆ. ಹೇಳಿದಲ್ಲ, ನಮಗೆ ಯಾವುದೋ ಒಂದು ಚೂರು ಕೆಟ್ಟ ಅಭ್ಯಾಸ ಇತ್ತು, ಯಾವುದು ಒಂದು ಬಿಯರ್ ಕುಡಿತು. ಅದನ್ನು ಮೋದಿಜಿಯವರು ಪ್ರಥಮ ಅವರು ಗುಜರಾತ್ ಮುಖ್ಯಮಂತ್ರಿ ಆವಾಗಲೇ ನಾನು ಅವರ ಹೆಸರಲ್ಲಿ ಬಿಟ್ಟಿದ್ದೇನೆ. ಯಾರಾದರೂ ಒಂದು ದೇವರದ ಮುಂದೆ ಇದು ಮಾಡೋದುಂಟು. ನಾನು ಇವತ್ತು ನನಗೆ ಅವರನ್ನು ಪೂಜ್ಯ ಭಾವನೆ ನೀಡ್ತೇನೆ. ಪ್ರಾರ್ಥ ಕಾಲ ಸ್ಮರಣೀಯರು ಅವರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಅಶ್ಫಾಕುಲ್ಲಾ ಖಾನ್, ಇವರೆಲ್ಲ ಎಷ್ಟು ನಮಗೆ ಪ್ರಾರ್ಥಕಾಲ ಪೂಜ್ಯನೀಯರು. ಅವರಿಗಿಂತ ಜಾಸ್ತಿ ನಮ್ಮ ಮೋದಿಜಿಯವರು. ಕ್ಷಮಿಸು ಮೋದಿಜಿ ಅಂತ ಹೇಳಿ ನಾವು ಅವ್ರಿಗೆ ಓಟ್ ಹಾಕಿದ್ದೆ. ಅವ್ರು ವಿನ್ ಆಗ್ತಾರೆ ಅಂತ ಗೊತ್ತಿದೆ. ಆದರೆ ಅಲ್ಲಿ ಯು ಪಿಯಲ್ಲಿ ಹಾಗೆ ಕೈಗೊಟ್ಟಿದ್ದು ಮೇಡಮು. ಅಲ್ಲಿ ನೋಟ್ ಆಯ್ತಾ ಅಭಿಯಾನ? ಹೇಳಿ ಸ್ವಲ್ಪ. ಮಹೇಶ್ ಶೆಟ್ಟಿ ಅಂತವ್ರು ಇದ್ದಾರೆ ಅಲ್ಲಿ ಯು ಪಿಯಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿ 10 ಸೀಟಿಗೆ ಬರಬೇಕಾದ್ರೆ, ಡೌನ್ ಆಗಬೇಕಾದ್ರೆ ಅವ್ರು ಬರಬೇಕು ಕಾಂಗ್ರೆಸ್. ಕಾರಣ ಏನು? ಯು ಪಿಯಲ್ಲಿ 10 ಸೀಟು ಹೋಗಿದ್ದಾರೆ. ಅಲ್ಲಿ ಮಹೇಶ್ ಶೆಟ್ಟಿ ಅವರು ಸೌಜನ್ಯ ನೋಟಾಭಿಯಾನ ಮಾಡಿದ್ದೇವಾ? ಯಾರಿಂದ ತಪ್ಪ? ನಮ್ಮಂಥ ಪಾಪಿಗಳಿಂದಲ್ಲ, ಲ್ಯಾಂಡ್ ಮಾಫಿಯಾಗಳಿಂದಲ್ಲ ನಮ್ಮವರು. ಬ್ರಿಜೇಶ್ ಚೌಟ ಕೂಡ ನಮ್ಮ ಸಹೋದ್ಯೋಗಿಯ ಮಗ ಕೃಷ್ಣ ಶೆಟ್ಟಿ ಅಂತ ಹೇಳಿ ಒಟ್ಟಿಗೆ ಡ್ಯೂಟಿ ಮಾಡಿದವರು ನಾವು. ನಮಗಿಂತ 10-15 ವರ್ಷ ಮೊದಲು ರಿಟೈರ್ಡ್ ಆಗಿದ್ದಾರೆ ಅವರು. ನಮಗೆ ಯಾವತ್ತೂ ಒಂದು ಬ್ರಾಂಡ್ ಜನಸಂಘದಿಂದ ಬಂದಿದೆ, ದೀಪದ ಚಿಹ್ನೆವರೆಗೆ, ಕಮಲದವರೆಗೆ. ಅದು ಹಾಗೇನೆ ಈ ಸಾರಿ ನೋಟ ಆಗಿದ್ದೇವೆ. ನಮಗೆ ಏನು ಬೇಕಾದರೂ ಆಗಲಿ, ನಮ್ಮನ್ನು ಏನು ಕೊಲೆ ಮಾಡಿದವರು ಮಾಡಲಿ, ನಾವು ಹೆಣ್ಣಿಗೋಸ್ಕರ ಇದು ಮಾಡಿದ್ದು. ಈ ವರ್ಷದಿಂದ ಕಾಯ್ತೇವೆ ಇಲ್ಲ ಅಂತ. ಇಲ್ಲದೆ ಧರ್ಮಸ್ಥಳದಲ್ಲಿ ಮಂಜುನಾಥ ಕೂಡ ಇಲ್ಲ, ಅನ್ನಪ್ಪ ಇಲ್ಲ ಅಂತ ಒಂದು ನಮಗೆ ಸಿಗಲಿ ಪ್ರತಿಫಲ. ದೇವರನ್ನು ನಂಬುದನ್ನೇ ನಾವು ಬಿಡ್ತೇವೆ. ನಾವು ಅದು ಯಾರಂತ ಆಗಬೇಕಲ್ಲ. ಇವರೆಲ್ಲ ಹಾರಾಡ್ತಾರಲ್ಲ, ಯಾವುದಕ್ಕೆ ಅವನ ಕಾಲು ನೆಕ್ಕುವುದು? ಅವರು ಯಾವಾಗ ಬಿ ಜೆ ಪಿಗೆ ಬಂದವರು ಕೇಳಿ. ವಸತಿಗಂತವನ್ನು ಹುಡಿ ಮಾಡಿದರೆ ಇಲ್ಲ ಅಂತ ಕೇಳಿ. ಪಾಪ ಕಂಠಿ ಹಾರ ಯಾರೋ ಕದ್ದಿದ್ದು, ಅವಳಿಗೊಬ್ಬಳಿಗೆ ಪಿಕ್ಚರ್ ಆಕ್ಟರ್ ಕೊಟ್ಟಿದ್ದಾರೆ, ಯಾರನ್ನು ಹುಡಿ ಮಾಡಿದ್ದಾರೆ ಅವರು ಎಲ್ಲ ಗೊತ್ತಿಲ್ಲ ಮೇಡಮ್. ಆಸರಾಮ್ ಬಾಬು ಕೂಡ ಅದನ್ನೇ ಮಾಡಿದ್ದು, ಎಲ್ಲರೂ ಮಾಡಿದ್ದು ಅಷ್ಟೇ. ಮೊನ್ನೆ ಒಂದು ಆಯ್ತಲ್ಲ, ಕಾಲು ತುಳಿಕೆ ಬಿದ್ದದ್ದು. ನಾವು ವ್ಯಕ್ತಿ ಪೂಜೆ ಎಷ್ಟಂತ ಮಾಡಬೇಕು? ನಮಗೆ ಸ್ವಾತಂತ್ರ್ಯ ಯಾಕೆ ಬೇಕು ಹಾಗಾದರೆ? ನಾವು ಮಾತಾಡಿ ತಪ್ಪಿದರೆ ಕ್ಷಮಿಸಿ ದಯವಿಟ್ಟು. ಜೈ ಶ್ರೀರಾಮ್. ಹರಿ ಓಂ.